ರಂಗೀಲ ದೇಶಿಗೆ ಬಿಡಿಸ್ಬಿಟ್ಟು ಅದಕ್ಕೆ ಅವಮಾನ ಮಾಡ್ತೀನಿ ಭಾರತ ಭಾಗ್ಯ ಇದು ಯಾರು ಇದು ಅಮ್ಮಿ ಬೈದಂಗೆ ಇದೆಲ್ಲ ಇದು ಪ್ರಾಕ್ಟೀಸ್ ಮಾಡ್ತಾವ್ರು ನೋಡ್ರಿ ಇಲ್ಲಿ ನೀಟಾಗಿ ತೊಳಿಬೇಕು ಏನ್ ಬರೀ ತೊಳ್ಳಮ್ಮಕ್ಕ ಚೆನ್ನಾಗೆ ಅಪ್ಪಗೆ ಗ್ರೀನ್ ಇಡ್ಲಿ ಬಾವಂಗೆ ಫ್ರೀಡಮ್ ಕೊಡ್ಬೇಕು ನೀನು ಕೊಡಲ್ಲ. ಭಾರತಾಂಬೆ ನಿನ್ನ ಜನ್ಮದಿನ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ವ್ಲಾಗ್ ತಮ್ಮನೇಲಿ ನೋಡಿದ್ರು. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ. ಸೊ ನೋಡೋಣ ಇವತ್ತು ನಾವು ಏನು ಮಾಡ್ತೀವಿ ಅಂತ ನಮ್ಮ ಸ್ಕೂಲ್ ಮೆಮೊರೀಸ್ನ ಮತ್ತೆ ವಾಪಸ್ ಥರ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ. ಆ್ಯಂಡ್ ನಾವೇನು ಮಾಡಿದ್ವಿ ಸ್ಕೂಲ್ ಟೈಮ್ಸಲ್ಲಿ, ಇಂಡಿಪೆಂಡೆನ್ಸ್ ಡೇ ಅಂದರೆ ಹೆಂಗಿತ್ತು ನಮ್ಮ ಸ್ಕೂಲ್ ಟೈಮ್ಸಲ್ಲಿ. ಆ್ಯಂಡ್ ನಾವು ನಮ್ಮ ಫ್ಯಾಮಿಲಿಯಲ್ಲಿ ನಾವೆಲ್ಲರೂ ನಮ್ಮ ಅಮ್ಮ, ನಾನು, ನಮ್ಮ ಭಾವ, ನಮ್ಮ ಅಕ್ಕ, ಕುಶಾನಿ ಪ್ರತಿಯೊಬ್ಬರು ಕೂಡ ಮಕ್ಕಳ ಹತ್ರ ಆಡೋಣ ಆ್ಯಂಡ್ ಟಾಸ್ಕ್ಗಳು ಮಾಡೋಣ. ಒಂಥರ ಚೆನ್ನಾಗಿರುತ್ತೆ ಗೈಸ್ ಈ ವ್ಲಾಗ್. ನನಗೆ ಯಾಕೋ ನಾನು ನೈಟ್ ಪ್ಲ್ಯಾನ್ ಮಾಡಿದ್ದು ವ್ಲಾಗ್ ಇದು ಮಾಡೋಣ ಅಂತ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಬನ್ನಿ ಫಸ್ಟ್ ಹೋಗ್ಬಿಟ್ಟು ನಮ್ಮ ಮನೆಯವ್ರನ್ನ ನೋಡೋಣ ಏನೇನು ಮಾಡ್ತೀಯಾರಂತ. ಗುಡ್ ಮಾರ್ನಿಂಗ್. ನೋಡಿ ಗೈಸ್ ನಮ್ಮ ಭಾವ ನೀಟಾಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ನಾವು ವೈಟ್ ಅಂಡ್ ವೈಟ್ ಹಾಕೊಂತೀವಲ್ಲ ಆ ಥರ ನಮ್ಮ ಭಾವನು ವೈಟ್ ಅಂಡ್ ವೈಟ್ ಹಾಕೊಂಡಿದ್ದಾರೆ. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಭಾರತಾಂಬೆಗೆ ನಮ್ಮ ನಮನಗಳು. ಜೈ 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 ಭಾರತಾಂಬೆ. ಗೈಸ್ ನಾವು ಕೂಡ ಎಲ್ಲರೂ ವೈಟ್ ಅಂಡ್ ವೈಟ್ ಹಾಕೋಬೇಕು. ಮಾಮ್ ಇಂಡಿಯಾ ಎಲ್ಲಿ ಓಡ್ತಿದ್ಯಾ ಬೈಲಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹೌದಾ? ಸಮಸ್ತ ಕನ್ನಡ ನಾಡಿನ ಜನತೆಗೆ, ಕನ್ನಡ ಮಾತ್ರ ಅಲ್ಲ ಇಡೀ ಇಂಡಿಯಾನೇ, ಭಾರತ ನಾಡಿನ ಜನತೆಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಮದರ್ ಇಂಡಿಯಾ. ಆ್ಯಂಡ್ ನಿನಗೆ ಏನು ಸಿಗಬೇಕು, ಫ್ರೀಡಮ್ ನಿಂಗೆ ಏನು ಬೇಕು ನಿನ್ನ ಲೈಫಲ್ಲಿ? ನನಗೆಲ್ಲಾನು ಇದೆ. ಏನೋ ಒಂದು ಫ್ರೀಡಮ್ ಬೇಕು ಅಂದರೆ ಯಾವ ಫ್ರೀಡಮ್ ಬೇಕು ಅಂತ ಪುಟ ನಾನು ವರ್ಲ್ಡ್ ಟೂರ್ ಕಳಿಸ್ಬಿಟ್ಟ. ಏನೇ ವರ್ಲ್ಡ್ ಟೂರ್? ವರ್ಲ್ಡ್ ಟೂರ್ ಕಳಿಸ್ಬೇಕಾ? ಗೈಸ್ ನಮ್ಮನ್ನ ವರ್ಲ್ಡ್ ಟೂರ್ ಕಳಿಸ್ತೀನಿ. ನಾವು ಗೊತ್ತಾ, ನಾನು ಮದುವೆ ಬಂದು ಕಳಿಸ್ತೀನಿ. ನಾನು ಅಮ್ಮಂಗೆ ಕಳ್ಸ್ಬಿಟ್ರೆ ನಂಗೆ ಊಟ ಮಾಡ್ಕೊಡೋದು ಯಾರು ಗೈಸ್? ನಾನು ಊಟ ಮಾಡ್ಕೊಡೋದು ಯಾರು? ನಾನು ಹೆಂಗೋ ಮಾಡ್ಕೊಂತೀನಿ. ಹೋಗಿ ಮದುವೆ ಆದ್ಮೇಲೆ ಅಮ್ಮಂಗೆ ಕಳಿಸ್ತೀನಿ. ನಿನಗೆ ಫ್ರೀಡಮ್ ಬೇಕಾವಾಗ? ಫ್ರೀಡಮ್ ನನಗೆ ಬೇಕಾಗಿಲ್ಲ. ನನಗೆ ನನ್ನ ದೇಶ ಪೂರ್ತಿ ನಾನು ಫ್ರೀಡಮ್ ಆಗೇ ಇರ್ತೀನಿ, ಬದುಕ್ತೀನಿ. ಬಟ್ ನನಗೆ ಊಟ ಗೀಟ ಮಾಡ್ಕೊಡೋದು ನೀನು ಬೇಕು. ಯಾವಾಗಾದ್ರೂ ಕಳಿಸು, ಒಟ್ಟೆ ಕಳಿಸ್ತೀನಿ. ಒಂದು ವಾರ 8-10 ದಿವಸ ಫಸ್ಟ್ ನಿನ್ ಗೆಟಪ್ ಚೇಂಜ್ ಆಗ್ಬೇಕು. ಇವಾಗ ಒಂದು 10 ನಿಮಿಷ ಸ್ವಲ್ಪ ಕೆಲಸ ಇದೆ. ನಮ್ಮ ಸ್ಕೂಲ್ನ ಮತ್ತೆ ವಾಪಸ್ ರೀಕ್ರಿಯೇಟ್ ಮಾಡೋಣ. ನಮ್ಮ ಸ್ಕೂಲ್ ಮೆಮೊರೀಸ್ ಸ್ವಲ್ಪ ಅಡಿಗೆ ಮನೇಲಿ ಕೆಲಸ ಇದೆ, ಮುಗಿಸ್ಬಿಟ್ಟು ನಾನು ರೆಡಿ ಆಗ್ತೀನಿ. ಓಕೆ ರೆಡಿ. ವೈಟ್ ಅಂಡ್ ವೈಟ್ ಹಾಕೋಬೇಕು. ಇಲ್ಲಿ ನೋಡಿ ಗೈಸ್, ನಮ್ಮ ಭಾರತಾಂಬೆ ನಿನ್ನ ಜನ್ಮದಿನ. ಇವಳ ಜನ್ಮದಿನ 110 ಜೂನ್ 10. ಏನ್ ಮೇಡಮ್ ಇದು ವೈಟ್ ಅಂಡ್ ವೈಟ್ ಹಾಕೊಂಡ್ಬಂದಿದ್ದೀರಾ? ನಾನು ಒಂದು ಐಡಿಯಾ ಬಂತು. ಏನ್ ಗೊತ್ತಾ, ಎಲ್ಲ ವೈಟ್ ಅಂಡ್ ವೈಟ್ ಹಾಕೊಳ್ಳೋ ಬದಲು ಲೈಕ್ ಇವಾಗ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಈ ಸಾಯೋ ಇದ್ರಲ್ಲಿ ಸತ್ತೋಗಿರ್ತಾರಲ್ಲ ಯಾರೆಲ್ಲ ವೈಟ್ ಹಾಕೊಂಡೋಗಿ ವೈಟ್ ಅಂದ್ರೆ ಅದೇ ಅನ್ಕೋಬಿಡ್ತಾರೆ. ಸೊ ಹಾಗಾಗಿ ನಾವ್ ಯಾಕೆ ಮೂರ್ ಜನ ಹೆಂಗೋ 6 ಮೆಂಬರ್ಸ್ ಇದೀವಲ್ಲ, 3 ಜನ ಯಾಕೆ ಆರೆಂಜ್ ವೈಟ್ ಗ್ರೀನ್ ಹಾಕೋಬಾರ್ದು? ಕರೆಕ್ಟ್. ಇದು ಒಂದು ಒಳ್ಳೆ ಥಾಟ್ ಗೈಸ್ ನಮ್ಮ ಅಕ್ಕನ ತಲೆ ಇರೋದು. ಅವಾಗ ನಮ್ಮ ಅಕ್ಕನ ತಲೆ ಸ್ವಲ್ಪ ವರ್ಕ್ ಆಗುತ್ತೆ, ಅವಾಗ ವರ್ಕ್ ಆಗಲ್ಲ. ಒಂಥರ ಹಳೇ ಕಾಲದ್ದು ಗಡಿಯೋ ಥರ ನಮ್ಮ ಅಕ್ಕನ ತಲೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಓಕೆ ಚೈತ್ರ, ಆ ಥರನೇ ಮಾಡೋಣ. ಮತ್ತೆ ನಾನೇನು ಹಾಕೊಂಡಿವಿ? ನಾನು ಆರೆಂಜ್ ಕರೆಕ್ಟ್ ಹಾಕೊಂಡಿಲ್ಲ. ಮತ್ತೆ ಇವಾಗ 3 ಜನ ಸೆಟ್ ಮಾಡ್ಕೊಳ್ಳೋಣ ಫಸ್ಟ್ ಯಾರ್ಯಾರು ಅಂತ. ಇನ್ನು ಅಮ್ಮ ಗ್ರೀನ್ ಹಾಕೊಬೇಕು. ಒಂದ್ ಮಗು ನೀನ್ ಕಡೆ ತಗೊಳ್ಳಿ, ಒಂದ್ ಮಗು ನಾವ್ ತಗೊಂತೀವಿ. ಸೊ ಇವಾಗ ಗುಣ ಹೆಂಗೋ ಗ್ರೀನ್ ಹಾಕೊಂಡಿದ್ದಾನೆ, ಅಮ್ಮ ವೈಟ್ ಹಾಕಡ್ಲಿ, ನಾವು ಕುಶಾನಿ ಗ್ರೀನ್ ಹಾಕ್ತೀವಿ. ಗಾಯ್ಸ್ ನಮ್ಮ ಕುಶಾನಿ ಎದ್ದು ಬಂದಿದ್ದಾಳೆ ಗಾಯ್ಸ್. ಕುಶಾನಿ ಗುಡ್ ಮಾರ್ನಿಂಗ್. ಕುಶಾನಿ ಏನ್ ಮಾಡ್ತೀವಿ ಕುಶಾನಿ? ಯಾವ ಡೇ ಹೇಳು? ಯಾವ ಡೇ ಇವತ್ತು? ನಿನ್ನೆ ನೀವೇನು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಗೈಸ್? ಕುಶಾನಿಗೆ ಇವತ್ತು ಸ್ಕೂಲ್ ರಜಾ. ನಿನ್ನೆನೇ ಅವರ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ಬಿಟ್ರು ಇಂಡಿಪೆಂಡೆನ್ಸ್ ಡೇ. ಹೇಳು ಹ್ಯಾಪಿ. ನಿನಗೆ ಮನೆಯಲ್ಲಿ ಏನು ಮಾಡಬೇಕು ಅಂತ ಅನ್ಸುತ್ತೆ? ಅಡುಗೆನಾ? ಅಮ್ಮ ಕುಶಾನಿಗೆ ಇವತ್ತು ಅಡುಗೆ ಮಾಡಿಬಿಟ್ಬಿಟ್ಟು ಫ್ರೀಡಮ್ ಕೊಟ್ಬಿಟ್ಟು ಅವಳಿಗೆ ಮಾಡ್ಕೊಂಡ್ಲಿ ಅವಳು. ಗುಡ್ ಮಾರ್ನಿಂಗ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕೈ ಕೊಡು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೀನೇನು ಹೇಳು ಗೈಸ್? ನಮ್ಮ ಗುಂಡ ಕೂಡ ಗ್ರೀನ್ ಹಾಕ್ಬಿಡೋಣ ಗೈಸ್. ಅನ್ಫಾರ್ಚುನೇಟ್ಲಿ ಶರ್ಟ್ ಅಲ್ಲ, ಟೀ ಶರ್ಟು ಆರೆಂಜ್ ಕಲರು. ಚೆನ್ನಾಗಿದೆಯಾ? ಓಕೆ ಬೈ. ಸೊ ಗೈಸ್ ಬನ್ನಿ ಇವಾಗ ಹೋಗೋಣ ಆಚೆ ಹೋಗಿ ಫ್ಲ್ಯಾಗ್, ಪೇಂಟ್ ಮತ್ತು ಇನ್ನೂ ಏನೋ ಬೇಕು ಐಟಮ್ಗಳು ನಾನು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೈಟೇ. ಹೋಗೋ ತೊಗೊಂಬರೋಣ. ಲೆಟ್ಸ್ ಗೋ. ಇಂಡಿಪೆಂಡೆನ್ಸ್ ಡೇ ಅಂತಂದರೆ ನಮ್ಮ ಸ್ಕೂಲ್ ಟೈಮಲ್ಲಿ ಎಷ್ಟು ಖುಷಿ ಆಗ್ತಿದ್ದು ಗೊತ್ತಾ? ಒಂದು ವಾರ ಮುಂಚೆ ನಾವೆಲ್ಲ ಫುಲ್ಲು ಸ್ಕೂಲ್ ಬಂಕ್ ಹಾಕೋದು, ಅಂದರೆ ಬಂಕಲ್ಲ ಪೀರಿಯಡ್ಸ್ ಎಲ್ಲ ಇರುತ್ತೆ ಗೊತ್ತಾ, ಅದೆಲ್ಲ ಬಂಕ್ ಹಾಕಿ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತ ಹೊರಟೋಗೋದು ಆ್ಯಂಡ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು. ಮೈಟಲ್ಲಿ ಇರ್ತೀವಿ, ಸಾಕಾಗಿರ್ತೀವಿ. ನಂಗೆ ಇಂಡಿಪೆಂಡೆನ್ಸ್ ಡೇ ಬಂದರೆ ನಂಗೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತಿದೆ ಸ್ಕೂಲ್ ಟೈಮಲ್ಲಿ. ಸೊ ಇವಾಗ ಅಷ್ಟೇ ಖುಷಿ ಆಗ್ತಿದೆ ಬಿಕಾಸ್ ಇವಾಗ ಮತ್ತೆ ಅದನ್ನ ರೀಕ್ರಿಯೇಟ್ ಮಾಡ್ತಿದ್ದೆ ನಮ್ಮ ಮನೇಲಿ ಅಂತ.
ಬನ್ನಿ ನೋಡೋಣ ಯಾವ ಥರ ಇದೆ. ನನಗೊಂದು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಯಾವ ಥರ ಬರುತ್ತೆ ಔಟ್ಪುಟ್ ಅಂತ. ಲೆಟ್ಸ್ ಗೋ. ಸೊ ಗೈಸ್ ಫಸ್ಟ್ ನಾವು ಇವಾಗ ಫೇಸ್ ಮೇಲೆ ಪೇಂಟ್ ಹಾಕೋಬೇಕು. ಸೊ ಅದಕ್ಕೆ ಆರೆಂಜ್, ಗ್ರೀನ್ ಮತ್ತು ವೈಟ್ ಆ್ಯಂಡ್ ಬ್ಲೂ ಇರಲಿ, ಸ್ವಲ್ಪ ಡಾಟ್ ಇಕ್ಕಣೆ ಹಿಂಗೆ ಗೈಸ್. ಇದು ಒಂದು 4 ಇರಲಿ ಗೈಸ್, ಇಲ್ಲಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಶರ್ಟ್ ಮೇಲೆ ಹಾಕೋದಕ್ಕೆ ಇದು ತೊಗೋತೀನಿ ಗೈಸ್. 6 ಬ್ಯಾಂಡ್ ತೊಗೊಂಡ್ಬಿಡ್ತೀನಿ. 2 ಈ ಬ್ಯಾಂಡ್ಗಳನ್ನ ನಾವು ಸ್ಕೂಲ್ ಟೈಮಲ್ಲಿ ನೋಡ್ತೀವಿ. ಎಷ್ಟು ನೆನಪಾಗುತ್ತೆ ಗೈಸ್, ನಿಜವಾಗ್ಲೂ ಸಿಕ್ಕಾಪಟ್ಟೆ ನೆನಪಾಗುತ್ತೆ ನೋಡ್ತೀವಿ. ನಮ್ಮ ಸ್ಕೂಲ್ ಡೇಸ್ ನೆನಪಾಗುತ್ತೆ. ಮಗ ಇವಾಗ ಇದೆಲ್ಲ ತೊಗೊಂಡೋಗ್ತೀನಿ, ಆದರೆ ನಂಗೆ ದುಡ್ಡು ಕೊಡಲ್ಲ. ಯಾಕೆ ಹೇಳು? ಇವತ್ತು ಏನು ಡೇ ಇವತ್ತು? ಇಂಡಿಪೆಂಡೆನ್ಸ್ ಡೇ. ಮತ್ತೆ ಫ್ರೀಡಮ್ ತಾನೆ, ನಮ್ಮ ಫ್ರೀಡಮ್ ಕೊಟ್ಬಿಡಿ ಇವತ್ತು. ಅಪ್ಪನ್ ಗೆಲ್ಬೇಕಲ್ಲ ನಿನಗೆ ಫ್ರೀಡಮ್ ಇಲ್ವಾ? ಅಪ್ಪನ್ ಗೆಲ್ಬೇಕಲ್ಲ ಇದ್ರಲ್ಲ ಆರಾಮ್ ಬಳ್ಕೊಂಬಂದು ಹಿಂಗೆ ಅಲ್ವಾ? ಮಾಡ್ಬೋದು ಹೆಂಗೆ? ಒಂದು ಟ್ರಯಲ್ ಮಾಡಲ ನಿಂಗೆ? ಯಾಕೆ ಇಂಡಿಯಾ ಇವತ್ತು ಬಾ ಇಲ್ಲಿ ನಿಂಗೆ ಮಾಡ್ಬೇಕು. ನನ್ನ ಟ್ರಯಲ್ ಒಂದ್ಸಲಿ ನಾನು ಟ್ರಯಲ್ ಮಾಡ್ಬೇಕು ನೀನು. ನಮ್ಮ ಫ್ರೆಂಡ್ ಗೈಸರು ಅವಾಗಿಂದ ನಾನು ಇಲ್ಲಿ ಜಿಮ್ ಬರ್ತಿದ್ದೆ, ಅವಾಗಿಂದ ನಾನು ನೋಡ್ತಾ ಇದ್ದೀನಿ. ಪರಿಚಯ ನಂಗೆ ಜಾಸ್ತಿ ಅವರು. ಒಳ್ಳೆ ಮನುಷ್ಯ. ಅದಕ್ಕೆಲ್ಲ ಫ್ರೀಯಾಗಿ ಕೊಡ್ತಾರೆ ನೋಡಿ, ಒಳ್ಳೆ ಮನುಷ್ಯ. ನೋಡ್ಬೇಕಾ ಎಲ್ಲ ನಿಮ್ಮ ಬಿಲ್ಡಪ್ ಕೊಟ್ಟಿದ್ದೀನಿ ಮೇಲೆ ಫ್ರೀಯಾಗಿ ಕೊಟ್ಟು. ನಮ್ಮ ಇಂಡಿಯಾ ಪ್ರಭು ಇಂಡಿಯಾ. ಅಮ್ಮ ಇವತ್ತೇನೋ ನಾಷ್ಟ ನಮ್ಮ ಮನೇಲಿ ರೈಸ್. ಇವತ್ತು ನಮ್ಮ ಮನೇಲಿ ಇಡ್ಲಿ ಮಾಡ್ತಿದ್ದಾರೆ. ಅದು ನಮ್ಮ ಅಮ್ಮ ವೆರೈಟಿ ಇಡ್ಲಿ ಮಾಡ್ತಿದ್ದಾರೆ ರೈಸ್ ಇವತ್ತು. ಹೆಂಗೆ ಗೊತ್ತಾ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ವೈಟ್ ಇಡ್ಲಿ, ಗ್ರೀನ್ ಇಡ್ಲಿ, ಆರೆಂಜ್ ಇಡ್ಲಿ. ಏನಮ್ಮ ಇವತ್ತು ಇಂಡಿಯಾ ಇಡ್ಲಿ ಮಾಡ್ತಿದ್ಯಾ? ಅದಕ್ಕಿದು ಬ್ಲೂ ಕಲರ್ ಚಟ್ನಿನಾ? ವೈಟ್ ಕಲರ್ ಚಟ್ನಿ. ಅಲ್ಲ ಚಕ್ರ ಬೇಕಲ್ಲ? ಚಕ್ರ ಇಲ್ವಾ ಮನೆಯಲ್ಲಿ? ಬ್ಲೂ ಹಾಕೋಬೇಕದಕ್ಕೆ. ನಮ್ಮ ಅಕ್ಕನ ಮಾಡ್ತಾಳೆ. ನೀನೇನು ಮಾಡ್ತಿದ್ದೆ? ನಾನು ಭೀಮಾವಾಸೆ ದಿವಸ ಮಾಡಲಿಲ್ಲ, ಮೊನ್ನೆ ಅಮಾವಾಸ್ಯೆ ದಿವಸ. ಅದಕ್ಕೆ ಇವತ್ತು ಮಾಡೋಣ ಅಂತ. ಬಾವನ್ ಕಾಲು ತೊಳೆದು ಪೂಜೆ ಮಾಡ್ತಿದ್ಯಾ? ಇವತ್ತು ದೇವ್ರು ಒಳ್ಳೇದು ಮಾಡಿ ಗೈಸ್. ಇವತ್ತು ನಮ್ಮ ಅಕ್ಕ ಕಾಲು ತೊಳೆದು ಪೂಜೆ ಮಾಡ್ತಾಳೆ ಗೈಸ್. ಇವಳು ಯಾವ ಥರ ಮಾಡ್ತಾಳೆ ಅಂತ. ಪೂಜೆ ಮಾಡಿದ್ರೆ ಏನ್ ಪ್ರಯೋಜನ? ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಬೈದು ಎದೋಳ್ಸ್ಲು. ಇವಾಗ ಪೂಜೆ ಮಾಡ್ತಾಳೆ. ನೀವ್ ಹೇಳಿದ್ರಲ್ಲ ಎಲ್ಲಾರ್ಗು ಫ್ರೀಡಮ್ ಏನ್ ಕೊಡ್ಬೇಕು ಅಂತ. ನಂಗೆ ಪೀಸ್ ಸಿಗ್ಬೇಕು ಬ್ರೋ, ಪೀಸ್. ಅವಳ ಜಗಳದಿಂದ ನಂಗೆ ಪೀಸ್ ಸಿಗ್ಬೇಕು, ಇದು ನಂಗೆ ಫ್ರೀಡಮ್. ನೀವೇನಾದ್ರು ಏನಾದ್ರು ಕೇಳಿದ್ರಿ, ನಾನು ಕೇಳೇ ಇಲ್ಲ. ಏನ್ ಬೇಕು ನಿಮ್ಗೆ? ಪೀಸ್ ನಿಮ್ದು ಬೇಕು. ಬಾವಂಗೆ ಫ್ರೀಡಮ್ ಕೊಡ್ಬೇಕು ನೀನು. ಕೊಡಲ್ಲ ಗೈಸ್. ಮನುಷ್ಯನ್ಗೆ ಯಾವ ಥರ ಬೇಕೋ ಆ ಥರ ಫ್ರೀಡಮ್ ಸಿಕ್ಬಿಡುತ್ತೆ, ಬಟ್ ಹೆಂಡ್ತಿಯಿಂದ ಮಾತ್ರ ಫ್ರೀಡಮೇ ಸಿಗಲ್ಲ. ಏನು ಮದುವೆ ಆಗಿಲ್ವಲ್ಲ? ಸಿಗುತ್ತೆ. ನಮ್ಮ ಹುಡುಗಿ ಕೊಡ್ತಾಳೆ ಫ್ರೀಡಮ್. ಗೈಸ್ ಗೊತ್ತಿಲ್ಲ ಗೈಸ್, ಆ ಟೈಮ್ ಏನಾಗುತ್ತೆ ನಂಗೆ ದೇವರೇ ಗೊತ್ತಿಲ್ಲ. ನೋಡಬೇಕು ಯಾವ ಥರ ಇರುತ್ತೆ ಅಂತ. ಬನ್ನಿ ಇವಾಗ ನಮ್ಮ ಅಕ್ಕ ಭೀಮ್ ಅಮಾವಾಸ್ಯೆ ದಿವಸ ಪೂಜೆ ಮಾಡ್ತಾಳೆ, ನೋಡುವ ಯಾವ ಥರ ಮಾಡ್ತಾಳೆ ಅಂತ. ಕುಶನ್ ಏನಂತ ಕೇಳ್ಕೊಳ್ಳಿ. ಹೆಂಗ್ ಕುಶನಿ? ಚೆನ್ನಾಗೆ ಅಪ್ಪಗೆ ಪೂಜೆ ಮಾಡ್ತಿದ್ದೆ. ಅಮ್ಮ ಕನ್ನಕ್ಕೆ ಮಲ್ಕೊಳಕ್ ಪೂಜೆ ಮಾಡ್ತಾರ? ಇನ್ನು ಮಡ್ಡೆ ಮಕ್ಕಂತ ಅಂತ ಆವಾಗಾಯ್ತು. ಊಟಕ್ಕೆ ಮುಂಚೆ ಪಾಪು ಇರಲ್ಲ. ಪಾಪು ಇರ್ಲಿಲ್ಲ. ಮದ್ವೆ ಆದ್ಮೇಲೆ ಇನ್ನು ಪಾಪು ಬಂದಿತ್ತು. ಪಾಪು ಬಂದ್ಮೇಲೆ ಚೌಕು ಕೂಚು ಹೇಳ್ತಿದೆ. ಇವಳು ಬಿಟ್ಟರೆ ಏನೇನೋ ಹೇಳ್ತಾಳೆ ಗೈಸ್. ಒಂದು ರೀಲ್ ಶೂಟ್ ಮಾಡ್ತೀನಿ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ರೀಲ್ ಶೂಟ್ ಮುಗೀತು, ನಮ್ಮ ಅಕ್ಕ ಪೂಜೆ ಮಾಡ್ತೀಯಾಳೆ. ಬನ್ನಿ ನೋಡೋಣ ಯಾವ ಥರ ಪೂಜೆ ಮಾಡ್ತಾಳೆ ಅಂತ. ಕಾಲಿಗೆ ಬ್ರೋ ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಭಯ ಆಗ್ತದೆ ಬ್ರೋ, ಎಲ್ಲಿ ಎಳ್ದು ಬಿಡ್ತಾಳೋ. ನೀಟಾಗಿ ತೊಳಿಬೇಕು. ಭೀಮ್ ಅಮಾವಾಸ್ಯೆ ಯಾಕೆ ಮಾಡ್ತಾರೆ ಅಂದರೆ, ಗಂಡನ ಆಯುಸ್ಸು ಆರೋಗ್ಯ ಹೆಚ್ಚಾಗಲಿ, ಮುತ್ತೈದೆತನ ಚೆನ್ನಾಗಿ ಕೊಡಲಿ ಹೆಣ್ಮಕ್ಳಿಗೆ ಅಂತ ಪರಮೇಶ್ವರನ್ನ ಕೇಳಿಕೊಂಡು ಆ ವ್ರತನ ಮಾಡ್ತಾರೆ. ಸೂಪರ್. ಆಮೇಲಮ್ಮ ಹೂವು ಇಕ್ಬೇಡ ಕಣೆ, ಹೂವು ಇಡು. ಯಾಕೆ ಇಕ್ತೀಯಾ? ಗೈಸ್ ನಮ್ಮ ಅಕ್ಕಂಗೆ ಏನೋ ಗೊತ್ತಿಲ್ಲ ಮಾಡೋದಕ್ಕೆ. ಸುಮ್ಮನೆ ಆಮೇಲೆ ಬರೀ ಅದನ್ನೇ ಹೇಳ್ತಾವಳೆ. ಒಂದು 4 ವರ್ಷದಿಂದ ಮಾಡ್ತೀಯಾಳೆ, ಒಂಚೂರು ಗೊತ್ತಿಲ್ಲ ಅವಳಿಗೆ. ಸಾರಿ 2 ಇಯರ್ಸಿಂದ ಮಾಡ್ತೀಯಾಳೆ. ಇದು ಏನದು? ಬೆಂಕಿ ಪಟ್ನ.
ನೀವ್ ವಿಡಿಯೋ ಮಾಡೋ ಸುಮ್ನೆ. ನನ್ನ ವಿಡಿಯೋಗ್ರಾಫರ್ ಕೊಡ್ಬೋದು ನಮ್ಮ ಅಕ್ಕ. ಯಾಕೆ ನೀನ್ ಅದೊಂದು ಹೆಸರಿ ಮಾಡ್ಕೊಂಡಿದ್ಯಾ? ನೀನ್ ಒಂದ್ ದಿವಸದಲ್ಲಿ ಮಾಡ್ಕೊ. ಸೊ ಗಾಯ್ಸ್, ಇವಾಗ ನಮ್ಮ ಮನೆಯವ್ರು ಎಲ್ಲಾರ್ದು ಔಟ್ಫಿಟ್ ನಿಮಗೆ ಒಂದು ರ್ಯಾಂಪ್ ವಾಕ್ ಮಾಡಿಸ್ತೀನಿ, ನೋಡ್ಕೊಂಬನ್ನಿ. मेरा मुल्क मेरा देश मेरा ये वतन 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 मेरे आबाद रहे हम जान साज हम इश्क बात दिल वाले कहते हैं हमको प्यार तेरी मिट्टी में मिल जावा ಗೈಸ್ ನೋಡಿದ್ರ ನಮ್ಮ ಮನೆಯವ್ರು ಎಲ್ಲಾರ್ದು ಔಟ್ಫಿಟ್ ಹೆಂಗಿತ್ತು ಅಂತ. ವೈಟ್ ಗ್ರೀನ್. ಇನ್ನೊಂದ್ ಹೆಂಗ್ ಗೊತ್ತಾ, ಅಕ್ಕ ತಮ್ಮ ಎಲ್ಲ ಒಂದೇ ಕಲರ್. ಹೌದಾ? ಅಕ್ಕ ತಮ್ಮ ಆರೆಂಜ್ ಅಕ್ಕ ತಮ್ಮ ಅಲ್ವಾ? ಇದೊಂಥರ ಚೆನ್ನಾಗಿದೆ. ಕರೆಕ್ಟ್. ಮಾಡ್ಬಿಟ್ರಾ? ಓ, ನೀನು ಮತ್ತೆ ನಮ್ಮ ಬಾವ ಅಕ್ಕ ತಮ್ಮ ಇದ್ದಂಗೆ. ನೈಸ್. ಬನ್ನಿ ಇವಾಗ ಇಂಡಿಯಾ ಇಡ್ಲಿ ತಿನ್ನೋಣ. ಇಂಡಿಯಾ ಇಡ್ಲಿ ಇದು ನಮ್ಮ ಇಂಡಿಯಾದು ತಿರಂಗದ ಇಡ್ಲಿ. ಗೈಸ್ ನಾನು ಫಸ್ಟ್ ಟೈಮ್ ಗೈಸ್ ತಿಂತಿರೋದು ಇಡ್ಲಿನ, ಗ್ರೀನ್ ಇಡ್ಲಿ ತಿಂತಿರೋದು. ಹೆಂಗೆ ಗೊತ್ತಾನೆ? ಚೆನ್ನಾಗಿದೆ. ಸೂಪರ್ ಆಗಿದ್ಯಾ? ಅದಕ್ಕೆ ಅಮ್ಮಮ್ಮ ತಗೊಂಡಿದ್ದು. ಅಮ್ಮಮ್ಮ ಅಮ್ಮಮ್ಮ ಮಾಡಿದ್ದಾರೆ. ಎಲ್ಲೋ ಓಕೆ. ಎಲ್ಲೋ ಎಲ್ಲ ಕಳ್ಳ ಕಂಡಿದ್ದು, ಆರೆಂಜ್ ವೈಟ್ ಗ್ರೀನ್ ಕಣೆ. ಸೊ ಗೈಸ್ ಇವಾಗ ಎಲ್ಲರೂ ನಾಷ್ಟ ಮಾಡಾದ್ಮೇಲೆ ಸ್ವಲ್ಪ ಟಾಸ್ಕ್ಗಳಿದ್ದಾವೆ. ಈಗ ಟಾಸ್ಕ್ಗಳು ಮಾಡೋಣ ಬನ್ನಿ. ಫಸ್ಟ್ ನಾಷ್ಟ ಮಾಡೋಣ ಇವಾಗ. ನಮ್ಮ ಮದರ್ ಇಂಡಿಯಾಗೆ ಅವರ ಕೆನ್ನೆ ಮೇಲ್ಗಡೆ ಒಂದು ಇಂಡಿಯಾ ಫ್ಲ್ಯಾಗ್ನ ಬರೆಯುವ. ಓಕೆ, ನಮ್ಮ ರೆಡಿನ ಬರ್ಕೊಳ್ಳೋಕ್ಕೆ. ಒಂದೇ ಕಡೆ ಎರಡು ಕಡೆ. ಸೊ ಗೈಸ್ ಚಿಕ್ಕ ವಯಸ್ಸಲ್ಲಿ ನನಗೆ ರಂಗಬಣ ಸೇರಿಸಿದ್ರು ನಮ್ಮ ಮನೆಯವರು. ಅಲ್ಲಿ ಹೋಗ್ಬಿಟ್ಟು ನಾನು ಡ್ರಾಯಿಂಗ್ ಪೇಂಟಿಂಗ್ನ ಕಲ್ತ್ಕೊಂಡ್ಬಂದಿದ್ದೆ ಅಲ್ಲಮ್ಮ. ಬೇಡ ಬೇಡ ಅಂದರೂ ಬಲವಂತವಾಗಿ ಆಸೆ ಪಟ್ಟು ಕಷ್ಟಪಟ್ಟು ಸೈಕಲ್ ತೊಗೊಂಡು ಹೋಗೋನು. ಅದಕ್ಕೋಸ್ಕರ ಒಂದು ಸೈಕಲ್ ಕೊಡಿಸಿದ್ವಿ ಅವನಿಗೆ. ಬರ ತಿಳ್ಕೊಂಡು ಹೋಗೋನು ಆಸಕ್ತಿಯಿಂದ ಹೋಗೋನು. ಅದರಿಂದ ಕಲ್ತ ಡ್ರಾಯಿಂಗ್ ಮಾಡೋದೆಲ್ಲ ಚೆನ್ನಾಗಿ ಕಲ್ತ. ಸ್ಕೆಚಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಗೋಡೆ ಮೇಲೆ. ಇವಾಗ ಟಚ್ ಹೊಲ್ಟೋಗ್ಬಿಟ್ಟಿದೆ ಅಷ್ಟೇ. ಬಟ್ ಇವನು ವಿನೋದು ಚೆನ್ನಾಗಿ ಮಾಡ್ತಾರೆ ಪೇಂಟಿಂಗ್. ನಾವು ಅವಾಗ ಒಂಥರ ಪೇಂಟಿಂಗ್ ನಂಗೆ ಅವಾಗ ಸಿಕ್ಕಾಪಟ್ಟೆ ಇಷ್ಟ ಇರ್ತಿತ್ತು. ಸೊ ನೋಡೋಣ, ಇವಾಗ ಎಷ್ಟೋ ದಿವಸ ಆಮೇಲೆ ಮತ್ತೆ ಕೈಯಲ್ಲಿ ಬ್ರಷ್ ಹಿಡಿತಿರೋದು, ಕುಂಚ ಹಿಡಿತಿರೋದು. ನೋಡೋಣ, ಅಮ್ಮಂಗೆ ಮಾಡ್ತೀನಿ ಇವಾಗ. ಧೀರಾ ಧೀರವಾ ಧೀರ. ಆಹಾ ಬರೋಣ. ಸೂಪರ್ ಕಣ, ಸಕದ ಮಾಡ್ತೀಯಾ. ಈ ಕಡೆ ಲಿಂಗ ಹಾಕ್ತೀನಿ, ಬಾವುಟನ ಧೀರ. ಈ ಕಡೆ ತಿರ್ಗೋ. ಈ ಆರೆಂಜ್ನ ಎಲ್ರಿಗೂ ಬಲ್ಬಿಡ್ತೀನಿ ಗೈಸ್, ಇಲ್ಲ ಮತ್ತೆ ಇದು ಒರೆಸಿ ಹಾಕಿ ತುಂಬ ಇದಾಗ್ಬಿಡುತ್ತೆ. ಬನ್ನಿ ಆರೆಂಜ್ನ ಫಸ್ಟ್ ಔಟ್ನ ಎಲ್ರಿಗೂ ಹಾಕ್ಕೊಂಬಿಡೋಣ. ಪರ್ಮಿಷನ್ ಕೇಳ್ಬೇಕಪ್ಪ, ಇಲ್ಲ ನಿನ್ನ ಸ್ಕಿನ್ ಇರೇ ಆಯ್ತದ. ಇನ್ನೇ ಏನು ಫ್ಲಾಗೇ ಬಾಡಿಲ್ಲ ಅಲ್ಲಿ, ಫ್ಲಾಗ್ ಥರ ಬರಬೇಕದು. ತಿರುಗಪ್ಪ ಕಡೆ. ಮೂಗ್ ಮೇಲೆ ಹಾಕ್ತೀರಾ ಬ್ರೋ? ಬಾಡ ಬಿಡಿ ಬ್ರೋ, ಮೂಗ್ ಮೇಲೆ ಬೇಕಾ ಗೈಸ್? ನಮ್ಮ ಬಾವು ಮೂಗ್ ಮೇಲೆ ಬೇಕಂತ ಗೈಸ್. ಸುಮ್ಮನೆ ಕೇಳ್ದೆ ಬ್ರೋ ತಮಾಷೆ. ಒಂದು ಎರಡು ಹಾಕೊಂಡು ಹಿಂಗೆ ಇವಾಗ ವೈಟ್ ಗ್ರೀನ್ ಹಾಕೊಬೇಕು. ನೆಕ್ಸ್ಟ್ ಯಾ ನಮ್ಮ ಅಮ್ಮನ ಗೈಸ್ ಸಕ್ಕತ್ತಾಗಿ ಬಂದಿರೋದು ಎಲ್ರಿಗಿಂತ. ಇವಾಗ ಚಕ್ರ ಬಿಡ್ಬೇಕು ಸೆಂಟ್ರಲ್ಲಿ. ಸೊ ಅದಕ್ಕೆ ಇವಾಗ ಉಲ್ಟಾ ಹಚ್ಕೊಂಡು ಬಿಡಿಸ್ತೀನಿ ನಿಮಗೆ. ಅಶೋಕ ಚಕ್ರ. ಸೊ ಚಕ್ರ ಎಲ್ಲ ಬಿಡ್ಸೋಕ್ಕಾಗಲ್ಲ, ಜಸ್ಟ್ ಒಂದು ಡಾಟ್ ಇಡ್ತೀನಿ ಅಷ್ಟೇ ಹಿಂಗೆ ಸೆಂಟ್ರಿಗೆ. ಡರಡಾಡ. ಹಾಂ ಈ ಕಡೆ ಎರಡ. ಆ್ಯಕ್ಚುಲಿ ಚಕ್ರ ಇರಬೇಕಿತ್ತು, ಬಟ್ ಆಗಲ್ವಲ್ಲ ಇಡೋಕ್ಕೆ. ಇವಾಗ ಜಸ್ಟ್ ಹಿಂಗೆ ಒಂದು ಡಾಟ್ ಇಡ್ತೀನಿ. ಸೊ ಗೈಸ್ ಇವಾಗ ಕುಶಾನಿಗೆ ಇದಿಷ್ಟು ಕೊಟ್ಬಿಟ್ಟು ತಗೋ ಕುಶಾನಿ ನಿಂಗೆ ಫ್ರೀಡಮ್ ಅಂತ ಕೊಟ್ಟರೆ ನಮ್ಮ ಮನೆ ಪೂರ್ತಿ ಇಂಡಿಯಾ ಫ್ಲ್ಯಾಗ್ ಮಾಡಿಕ್ಕಿರ್ತಾಳೆ ಗೈಸ್. ಬಳದು ಹಾಕಿರ್ತಾಳೆ. ಕುಶಾನಿ ಇದು ನಿಂಗೆ ಕೊಟ್ಟರೆ ಏನು ಮಾಡ್ತೀಯ ಅವಾಗ? ಕೆನೆ ಮೇಲೆ ಹಾಕೊಂತೀಯಾ? ಭಾಳ ಸಂದಿರು ಸಾಕು ಹಾಕಿದ್ದ ನಿಂಗೆ ಕೆನೆ ಮೇಲೆ. ಸೊ ಗೈಸ್ ಇವಾಗ ಎಲ್ರಿಗೂ ಬ್ಯಾಂಡ್ಸ್ ಅಂಚನ. ಬ್ಯಾಂಡ್ಸ್ ತೊಗೊಳ್ಳಿ ಬ್ರೋ, ಬ್ಯಾಂಡ್ ಹಾಕ್ಕೊಳ್ಳಿ. ತಗೊಳ್ಳಿ ಬ್ಯಾಂಡ್ ಹಾಕ್ಕೊಳ್ಳಿ. ಖುಷಿ ತಗೊಳ್ಳಿ, ನೀವು ಬ್ಯಾಂಡ್ ಹಾಕ್ಕೊಳ್ಳಿ. ಮೇಡಮ್ ನೀವು ಬ್ಯಾಂಡ್ ಹಾಕ್ಕೊಳ್ಳಿ. ಹಾಕು ಹೇಳಿ ಕೈ. ಅಲ್ಲ ಇದನ್ನೆಲ್ಲ ಹೆಂಗೆ ಗೊತ್ತಾ ಮಾಡ್ತಾರೆ ಅದಾದಮೇಲೆ ಈ ಮನೆಯವರಲ್ಲ ಅಮ್ಮಂದಿರಲ್ಲ ಇದೆಲ್ಲ ಫುಲ್ ಎಲ್ಲ ಇಂಡಿಪೆಂಡೆನ್ಸ್ ಮುಗ್ದಾದ್ಮೇಲೆ ತಲೆಗೆ ರಿಬ್ಬನ್ ಥರ ಹಾಕೋತಾರೆ. ಯಾವುದಕ್ಕೆ ಯಾವ್ದು ಆಡ್ತೀಯ ಕುಶಾನಿ? ನೀವು ಹಾಕೊಳ್ಳಿ. ನೆಕ್ಸ್ಟು ಇದು ಹಾಕೋಣ ಎಲ್ರಿಗೂ. ಓಕೆನಾ? ಕಂಟ್ರಿ ಯಾವುದು? ನಿನ್ನ ಕಂಟ್ರಿ ಯಾವುದು? ನಿಮ್ಮ ದೇಶ ಯಾವುದು? ಭಾರತ. ಭಾರತ. ಹಾಂ ಮೈಸೂರು. ಗೈಸ್ ನನಗೆ ಮೈಸೂರು ಅಂದೆ, ಯಾಕಂದ್ರೆ ನಮ್ಮ ಹುಡುಗಿ ಇಂಡಿಯಾ. ಜಾಸ್ತಿ ಏನು ಮಾಡ್ತೀರಿ ನೀವು ಇಂಡಿಪೆಂಡೆನ್ಸ್ ಡೇಸಾ? ಡ್ಯಾನ್ಸಾ, ಸಿಂಗಿಂಗಾ? ಪ್ರೋಗ್ರಾಮ್ ಎಲ್ಲ ಇರ್ತಿತ್ತಪ್ಪ.
ಎಲ್ಲ ಪ್ರೋಗ್ರಾಮ್ ಆಮೇಲೆ ಹಿಂದಿನ ದಿವಸ ಆಡ್ಸಿರ್ತಿದ್ದಲ್ಲ ಅವ್ರಿಗೆಲ್ಲ ಪ್ರೈಸ್ಗಳು ಕೊಡೋರು, ಅದೇ ಒಂದು ಖುಷಿ. ಪ್ರೈಸ್ ಎಲ್ಲ ಕೊಡ್ತಿದ್ರು, ಮತ್ತೆ ಭಾಷಣಗಳು ಮಾಡ್ತಾ ಇದ್ರು, ಆಟಗಳು ಆಡಿಸ್ತಾ ಇದ್ರು. ಇವಾಗ ಸ್ವಲ್ಪ ನೀನ್ ಏನೇನ್ ಮಾಡ್ತಿದ್ದೆ? ಯಾರು? ನೀನು? ನಾ ಸ್ಟೇಜ್ ಮೇಲೆ ಹೋಯ್ತಿರ್ಲಿಲ್ಲ, ನಮ್ದೆಲ್ಲ ಆಟ ಅಷ್ಟೇ. ಬರೀ ಬ್ಯಾಕ್ ಸ್ಪೋರ್ಟ್ಸ್ ನಮ್ದೆಲ್ಲ. ಸ್ಪೋರ್ಟ್ಸ್ ಅಷ್ಟೇ. ನಿಮ್ಮ ಇಂಡಿಪೆಂಡೆನ್ಸ್ ಡೇನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಸ್ಕೂಲ್ ಟೈಮಲ್ಲಿ? ಸೇಮ್ ಎಲ್ಲರೂ ಹೆಂಗ್ ಮಾಡ್ತಾರೆ ಹಂಗೆ ಅವರು. ನೀವೇನು ಮಾಡ್ತಿದ್ರಿ? ಸ್ಟೇಜ್ ಮೇಲೆ ಏನೋ ಭಾಷಣ ಕೊಡೋದು, ಇಲ್ಲಂತಂದ್ರೆ ಡ್ಯಾನ್ಸ್ ಮಾಡೋದು, ಸಿಂಗಿಂಗ್ ಮಾಡೋದು, ಏನು ಮಾಡ್ತಿದ್ರಿ? ಅವಾಗ ಎಲ್ಲಾ ತರ ಇತ್ತು, ಒಂದ್ ಸ್ವಲ್ಪ ಅಂದ್ರೆ ಭಾಷಣನೂ ಇತ್ತು, ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಇತ್ತು. ನೀವೇನು ಮಾಡ್ತೀರಿ ಜಾಸ್ತಿ? ಪರ್ಫಾರ್ಮೆನ್ಸ್ ಇತ್ತು, ಯಾವ್ದು ಭಾಷಣ ಗೀಷಣ ಎಲ್ಲ ಇತ್ತು ನಾರ್ಮಲ್ ಆಗಿ. ಅಂದ್ರೆ ಸ್ಪೀಚ್ ಕೊಡೋದು, ಹೌದು, ಆತರ ಮಹಾತ್ಮ ಗಾಂಧಿ ಬಗ್ಗೆ, ಇಲ್ಲ ನಮ್ಮ ಇಂಡಿಯಾ ಯಾವ್ದೋ ಒಂದು ಟಾಪಿಕ್ ಕೊಟ್ಟಿರೋದು ಅದ್ರ ಬಗ್ಗೆ ಹೇಳೋದು. ಹೌದು. ನಮಗೆ ಅದು ಬಂದು ತಗೊಂತಿರ್ಲಿಲ್ಲ ಗೈಸ್. ನಮಗೆ ಟಾಪಿಕ್ ಬಂದು ಮಾತಾಡೋ ಅಂದ್ರೆ ನಾವು ಹೋಗ್ತಿರ್ಲಿಲ್ಲ ಸ್ಟೇಜ್ ಮೇಲೆ, ಯಾಕಂದ್ರೆ ಭಯ, ನಮಗೆ ಇಂಗ್ಲೀಷ್ ಬರಲ್ಲ ನಮ್ಗೆ ಬೇರೆ. ಪಾಟ್ಯಾ ಗೋಯಾ ಕಮ್ಮಿಯಾ ಅನ್ಕೊಂಡು ನಾವು ಇದ್ದಿದ್ದು ಅವಾಗ. ಅದಕ್ಕೆ ನಾವು ಬರೀ ಡ್ಯಾನ್ಸು, ನಾನು ಮಾಡ್ತಿದ್ದು ಬರೀ ಡ್ಯಾನ್ಸ್ ಗೈಸ್. ನಮ್ಮ ಅಕ್ಕ ಸ್ಕೂಲ್ ಟೈಮಲ್ಲಿದ್ದಾಗ ಭರತನಾಟ್ಯ ಮಾಡ್ತಿದ್ಲು ಗೈಸ್, ಮಾಡ್ತಿದ್ಲು ಸಾಕಾದಾಗ ಮಾಡ್ತಿದ್ಲು ಮಾತ್ರ. ನೀನು ನೆನಪಿದ್ಯಾ? ನೆನಪಿದೆ. ಪ್ರತಿ ಸಲಿನೂ ನಮ್ಮ ಅಕ್ಕ ಡ್ಯಾನ್ಸ್ ಮಾಡಿಯಾಳೆ. ಅವಳು ಇಂಡಿಪೆಂಡೆನ್ಸ್ ಡೇಗೆ, ರಿಪಬ್ಲಿಕ್ ಡೇಗೆ ಪ್ರತಿಯೊಂದಕ್ಕೂ ಡ್ಯಾನ್ಸ್ ಮಾಡಿಯಾಳೆ ನಮ್ಮ ಅಕ್ಕ. ಕೆಲವೊಂದ್ಸರಿ ಮಿಸ್ ಆಗಿದೆ, ಬಟ್ ಆದಷ್ಟು ಮಾಡಿದ್ದೀನಿ. ನಮಗೆ ಇದು ಕೊಡ್ತಿದ್ರು ಗೈಸ್, ಬೂಂದಿ ಮತ್ತು ಬಿಸ್ಕೆಟ್, ಪಾರ್ಲೇಜಿ ಬಿಸ್ಕೆಟ್ ಮಾತ್ರ ನಮ್ಮ ಸ್ಕೂಲಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಸ್ಕೂಲ್ಗೂ ಕೊಡ್ತಿದ್ರು. ಇಲ್ಲ ಪಾರ್ಲೇಜಿ ಇಲ್ಲಾಂದ್ರೆ ಗುಡ್ಡೆ, ಅವೆಲ್ಲರೂ ಆದ್ರೂ ಒಂದು ಬಿಸ್ಕೆಟ್ ಕೊಟ್ಟು ಕಳಿಸ್ತಿದ್ರು ನಮ್ಮ ಸ್ಕೂಲ್ ಟೈಮಲ್ಲಿ. ನಿಮಗೆ ನಿಮ್ಮ ಸ್ಕೂಲಲ್ಲಿ ಏನು ಕೊಡ್ತಿದ್ರು ಗೈಸ್? ಕಮೆಂಟ್ ತಿಳಿಸಿ. ಎಲ್ಲಾರು ಬಿಳಿ ಸಂಕೇತ ಏನು, ಕೇಸರಿ ಸಂಕೇತ ಏನು, ಮತ್ತೆ ಹಸಿರಿನ ಸಂಕೇತ ಏನು ಹೇಳಿ. ಬಿಳಿ ಸಂಕೇತ ಅಂದ್ರೆ ಪೀಸ್ ಇರ್ಲಿ ಅಂತ ಬ್ರೋ. ಪೀಸ್ಗೆ, ಶಾಂತಿಗೆ ಬಿಳಿ, ಸತ್ಯ, ಶುದ್ಧತೆ. ಕೇಸರಿ ಹೇಳಿ. ಅಯ್ಯೋ, ಇವಾಗ ತಾನೇ ಬಾಯಲ್ಲಿ ಇತ್ತು, ಅಷ್ಟು ಬೇಗ ಹೊಟ್ಟೋಯ್ತು. ಗ್ರೀನ್ ಗೊತ್ತು. ಕೇಸರಿ ಹೇಳ್ರಿ ಮೇಡಮ್. ಫರ್ಟಿಲಿಟಿ ಇದು. ಕೇಸರಿ ಸ್ಯಾಕ್ರಿಫೈಸ್. ಯಾ. ಕೇಸರಿ ಅಂದ್ರೆ ಸ್ಯಾಕ್ರಿಫೈಸ್. ಮತ್ತೆ ಇನ್ನೊಂದಿದೆ, ಏನು ಹೇಳು. ಅಯ್ಯೋ, ಇತ್ತು ಮುಂದೆ ಮರ್ತೋಯ್ತು ನನಗೆ. ಗ್ರೀನು ಮತ್ತೆ ವೈಟ್ ಬ್ಲೂ ಗೊತ್ತು, ಇದೇ ಗೊತ್ತಾಗ್ತಿಲ್ಲ ನನಗೆ. ಸ್ಟ್ರಾಂಗ್, ಸ್ಟ್ರೆಂತ್. ಯಾ, ಕರೆಕ್ಟ್. ದೇಶದ ಸೇವೆ. ಹಸಿರು. ನಮ್ಮ ದೇಶ ಯಾವಾಗಲೂ ಹಚ್ಚ ಹಸಿರಾಗಿರ್ಲಿ, ಹಸಿರಿನಿಂದ ತುಂಬಿರ್ಲಿ ಅನ್ನೋದಕ್ಕೋಸ್ಕರ ಹಸಿರು ಸಂಗೀತ. ಸಮೃದ್ಧಿ ಮತ್ತೆ ನಂಬಿಕೆ. ಏನ್ ಬ್ರೋ? ಸಮೃದ್ಧಿ ಮತ್ತೆ ನಂಬಿಕೆ, ಬೆಳವಣಿಗೆಗೆ ಇದಂತಾರೆ. ಮತ್ತೆ ಬ್ಲೂ ಯಾಕಿರೋದು ಹೇಳಿ. ನನಗೆ ಗೊತ್ತಿಲ್ಲ ಬ್ರೋ, ನಿಮ್ಗೆ ನಾನು ಕೇಳ್ತೀನಿ ನೋಡಿ. ನಾನು ವೈಟ್ ಹೇಳಿದೆ, ನಮ್ಮ ಅಕ್ಕ ಆರೆಂಜ್ ಹೇಳಿದ್ರು. ಇದು ನೀವು ಬ್ಲೂ ಹೇಳಿ. ನಾನು ಹೇಳಿದ್ದು ನೀವು ಬ್ಲೂ ಹೇಳಿ. ಪ್ರಗತಿ, ದೇಶದ ಆದಿ ಅಂದೇ ಮುನ್ನಡಿಬೇಕು ಅನ್ಬಿಟ್ಟು. ದೇಶ ಮುನ್ನಡೆಯಬೇಕು ಅಂದ್ರೆ ಅದಕ್ಕೆ ಪ್ರಗತಿ, ಧರ್ಮದ ಆದಿ ತರ. ನೈಸ್. ನಮ್ಮ ಭಾವ ನೀಟಾಗಿ ರಾತ್ರಿ ಸ್ಟಡಿ ಮಾಡ್ಕೊಂಡ್ ಬಂದವ್ರೆ ಗಾಯ್ಸ್. ಓಕೆ, ಇವಾಗ ನಮ್ಮ ಮನೆಯವ್ರಿಗೆ ಒಂದು ಚಿಕ್ಕ ಟಾಸ್ಕ್ ಕೊಡ್ತಿದ್ದೀನಿ. ಏನು ಟಾಸ್ಕ್ ಗೊತ್ತಾ? ಬನ್ನಿ ಹೇಳ್ತೀನಿ ಏನು ಟಾಸ್ಕು ಅಂತ. ಮದರ್ ಇಂಡಿಯಾ ತಗೋ, ಬೈಲಂಶ ತಗೋ. ಇಂಡಿಯಾ ಮ್ಯಾಪು ಕರೆಕ್ಟಾಗಿರ್ಬೇಕು. ಅಕಸ್ಮಾತ್ ಕರೆಕ್ಟಾಗಿ ನೀನು ಡ್ರಾ ಮಾಡಿದ್ರೆ ನಿಂಗೆ ಗಿಫ್ಟ್ ಕೊಡ್ತೀನಿ, ಓಕೆನಾ? ನಿನಗಿಲ್ಲ, ತೊಗೊಳ್ಳಿ ಬ್ರೋ. ಇಂಡಿಯಾ ಮ್ಯಾಪ್ ಡ್ರಾ ಮಾಡಬೇಕು. ಆದರೆ ನೋಡ್ಕೊಂಡು ಮಾಡಬಾರ್ದು. ಇಲ್ಲೇ ಕಣ್ಮುಂದೆ ಇಲ್ಲೇ ಕೂತ್ಕೋಬೇಕು. ಇವಾಗ ಪ್ರೆಸೆಂಟ್ ಇಲ್ಲೇ ಕೂತ್ಕೊಂಡು ಮಾಡಬೇಕು, ನೋಡಂಗಿಲ್ಲ ಏನಿಲ್ಲ, ಹಂಗೆ ಮಾಡಬೇಕು, ಓಕೆನಾ ಗೈಸ್? ಇದು ನಮಗೆ ಕೊಡ್ತಿದ್ರು ಗೈಸ್ ಸ್ಕೂಲ್ ಟೈಮಲ್ಲಿ. ಇಂಡಿಯಾ ಮ್ಯಾಪ್ ಡ್ರಾ ಮಾಡಬೇಕು, ಅದು ಲಾಸ್ಟಲ್ಲಿ ಕೊಟ್ಟಿದ್ರಲ್ಲ ಬ್ರೋ. ಅಯ್ಯೋ, ನೋಡಬಾರ್ದು ಬ್ರೋ, ಇದು ನೋಡಬಾರ್ದು. ಏನೇನು ಸ್ಕೂಲ್ ಟೈಮಲ್ಲಿ ಅಂದರೆ ಒಂದು ಜೋಶು, ಅವ್ರು ಚೆನ್ನಾಗಿ ಮಾಡ್ಬಿಡ್ತಾರೆ, ಅವ್ರಿಗಿಂತ ನಾವು ಚೆನ್ನಾಗಿ ಮಾಡಬೇಕು ಅನ್ನೋ ಜೋಶಲ್ಲಿ ಹೆಂಗೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಬಂದ್ಬಿಡ್ತಿತ್ತು. ಈಗ ಈ ವಯಸ್ಸಿನಲ್ಲಿ ಬರೀ ಅಂತ ಅಂದರೆ ಮರ್ತೋಗ್ಬಿಟ್ಟಿರುತ್ತೆ. ಬಟ್ ಟ್ರೈ ಮಾಡ್ತೀವಿ, ಮಾಡದೇ ಇರಲ್ಲ, ಮಾಡ್ತೀವಿ. ಕಮಾನ್ ಗೈಸ್, ಬರೆಯೋಣ. ಖುಷಿ ತಗೋ, ಖುಷಿ. ನಿಂಗೊಂದು ಇಂಡಿಯಾ ಮ್ಯಾಪ್ ಡ್ರಾ ಮಾಡಬೇಕು, ಓಕೆ? ನೀವು ಕೂಡ ಬನ್ನಿ ಗೈಸ್, ಇವಾಗ ಇಂಡಿಯಾ ಮ್ಯಾಪ್ನ ಡ್ರಾ ಮಾಡೋಣ. ಎಲ್ರಿಗೂ ಶಾರ್ಪ್ನರ್ ಶಾರ್ಪ್ ಮಾಡಿ ಕೊಡ್ತಾವಳೆ ಪೆನ್ಸಿಲ್ನ ಎಲ್ರಿಗೂ. ನಂಗೆ ಆ ಶಾರ್ಪ್ನರ್ ಎಲ್ಲ ನೋಡ್ತಿದ್ರೆ ಚಿಕ್ಕ ವಯಸ್ಸಲ್ಲ ಗೈಸ್, ನಾವು ಅದನ್ನ ಹೆಂಗೆ ಗೊತ್ತಾ ಮಾಡ್ತಿದ್ವಿ? ಶಾರ್ಪ್ ಮಾಡಿ ನೆವಿಲ್ಗಿರಿ ಇಟ್ಬಿಟ್ಟು ಅದಾದ್ಮೇಲೆ ಅದು ಹಾಕ್ತಿದ್ದೆ, ಅದು ಊಟ ಮಾಡುತ್ತೆ, ಬೆಳೆಯುತ್ತದೆ ಅಂತ. ಅದು ನೆನಪು. ಅದು ಕಟ್ ಮಾಡ್ದಂಗೆ ಜಾಸ್ತಿ ಶಾರ್ಪ್ ಮಾಡ್ಬೇಕು, ಅದಷ್ಟು ಬರುತ್ತಲ್ಲ, ಅದು ಫ್ಲವರ್ ತರ ಮಾಡಿ ಅದನ್ನ ಬುಕ್ ಮೇಲೆ ಗಮ್ ಹಾಕ್ಬಿಟ್ಟು ಅನ್ಸೋದು ಫ್ಲವರ್ ತರ ಆಗ್ತಿತ್ತು. ಕರೆಕ್ಟ್, ಅದೆಲ್ಲ ಆರ್ಟ್ ಮಾಡ್ತಿದ್ವಿ. ಕರೆಕ್ಟ್ ಗೈಸ್, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಓಂ ಅಂತ ಬರೆದು ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಚೆನ್ನಾಗಿ ಬರ್ಬೇಕು ಇಂಡಿಯಾ ಮ್ಯಾಪ್. ಅದಕ್ಕೆ ಏನಮ್ಮ ಮರ್ತೇ ಹೋಗ್ಬಿಟ್ಟದೆ, ತಲೆಲೇ ಇಲ್ಲ. ಏನು ಇಂಡಿಯಾ ಮ್ಯಾಪ್ ತಲೆಯಲ್ಲಿ ಬನ್ನಿ. ಇಂಡಿಯಾ ಮ್ಯಾಪ್ ತಲೆಯಿಂದ ಹೋಗ್ಬಿಟ್ಟದೆ, ಬರೀ ಇವರೇ ಇದ್ದಾರೆ ತಲೆಯಲ್ಲಿ. ನಾವು ಬರೀ ಗುಣಕ್ಕೋಚ ತಲೆಲ್ಲ ಅವರಂತೆ, ತಲೆಯಲ್ಲಿ ಏನು ಬರ್ತಾನೆ ಇಲ್ಲ. ಅದು ನೋಡು ಹೆಂಗ್ ಸ್ಟಾರ್ಟ್ ಆಗುತ್ತೆ, ಹೆಂಗ್ ಎಂಡ್ ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಗೊತ್ತಾಗ್ತೀವಿ ನಿನಗೆ? ಅಲ್ಲ, ತಲೆ ಮೇಲಿಂದ ಗೊತ್ತಾಯ್ತು. ಬಟ್ ಇಂಡಿಯಾ ಮ್ಯಾಪ್ ಡ್ರಾ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಪ್ಲಸ್ ಮಾರ್ಕ್ ಹಾಕೊಂಡ್ಬರ್ತಾನೆ. ನಾವು ಮುಂಚೆ ಹೆಂಗೆ ಮಾಡಿ ಪ್ಲಸ್ ಮಾರ್ಕ್ ಹಿಂಗೆ ಹಾಕೊಂಡು ಅದನ್ನ ಆಮೇಲೆ ಹಿಂಗೆ ಮಾಡ್ತಿದ್ವಿ ನಾವು. ಕರೆಕ್ಟಾಗಿ ಅದು ಕರೆಕ್ಟಾಗಿ ಬರ್ತಿತ್ತು ಅಂತ.
ಓ ಗಾಯ್ಸ್ ನಮ್ಮಮ್ಮ ಇಂಡಿಯಾ ಮ್ಯಾಪ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಾಗ್ತಿಲ್ಲ guys. ಏನೋ ಮಾಡ್ತಾವ್ರೆ. ನಾನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಫಸ್ಟ್ ನೋಡ್ಕೋತೀನಿ ಯಾರು ಹೆಂಗೆ ಮಾಡ್ತಾವ್ರೆ ಅಂತ. ಅಮ್ಮ ನಿಂದು ಕಾಪಿ ಹಿಡಿಲ್ಲ ಫ್ಲ್ಯಾಗ್ ಹೆಂಗೆ ಬರೀತಿದ್ಯಾ ಅಂತ ನಿನ್ನ ನೋಡ್ಕೊಂಡು ಬರ್ತೀನಿ. ನಮ್ಮ ಫ್ಲ್ಯಾಗು ಸಕ್ಕತ್ತಾಗಿ ಬರ್ತಿದ್ದೆ ನಿನ್ನ ಫ್ಲ್ಯಾಗ್ನ. ಸಕ್ಕತ್ತಾಗಿ ಬರೀತಿ ಹಂಗೆ ಬರೀ ಬ್ರಾ ಬರೀರಿ. ಯಾಕೆ ಸ್ಟಾಪ್ ಆಗಿಬಿಟ್ಟಿದೆ, ಸ್ಟಕ್ ಆಗಿಬಿಟ್ಟಿದ್ದೀರಾ? ಖುಷಿ ಬರೀ ನೀನು ಅಕ್ಕ ಏನ್ ಬರೀತಾಳಕ್ಕ? ಇವಳಿಗೆ ಇಂಡಿಯಾ ಮ್ಯಾಪ್ ಬರೀ ಅಂದ್ರೆ ಇಂಡಿಯಾ ಫ್ಲಾಗ್ ಬರೀತಾಳೆ. ಗಾಯ್ಸ್ ನಮ್ ಭಾವ ನೋಡ್ಕೊಂಡ್ ಬರೀತಾವ್ರೆ ಗಾಯ್ಸ್. ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿ. ಏನ್ ಬರೀತೀವಿ? ಏನೋ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಓ ಇದು ಕೈ ಎತ್ತಮ್ಮ ಇದು ಕೈ. ನಾನು ಹಿಂಗೆ ಬರಿತಾ ಇದ್ದ ನಾವು ಅಮ್ಮ ನೋಡ್ಕೊಂಡು ಬರಿತಾ ಇದ್ದ ಅವಾಗಿಂದ. ನಾವು ಅಮ್ಮ ಹೇಳ್ಕೊಂಡ್ಬಿಟ್ರೆ ನಾವು ನನ್ನ ಮಗ ನನ್ನ ಬರಿತಾವ ಅನ್ಕೊಂಡ್ಬಿಟ್ಟವ್ರೆ. ನಾವು ಅಮ್ಮನ ಫ್ಲಾಗ್ ಇಲ್ಲಿ ಹಾಕೊಂಡವ್ರೆ, ಅದನ್ನ ನೋಡ್ಕೊಂಡು ಬರಿತಾ ಇದ್ದ ನಾನು. ತೆಗಿಯಮ್ಮ ಕೈ ಪ್ಲೀಸ್ ಅಮ್ಮ. ನಮ್ಮ ಮಗನ್ ಕಾಪಿಡೆ ಬಿಡಲ್ಲ, ಮಗನ್ ಕಾಪಿಡೆ ಬಿಡಲ್ಲ ನೀನು. ಯಾವತ್ತೂ ಎಷ್ಟು ವರ್ಷಕ್ಕೆ ಒಂದ್ಸತಿ ಬರೀತಾ ಇದೆಯಾ, ನಿಯತ್ತಿರ್ಬೇಕು. ತಪ್ಪಾದ್ರೂ ಪರವಾಗಿಲ್ಲ ಬರೀ. ಗಾಯ್ಸ್ ಇವಾಗ ನನ್ನ ಇಂಡಿಯಾ ಮ್ಯಾಪ್ ತೋರಿಸ್ತೀನಿ ನೋಡಿ. ಇದು ನನ್ನ ಇಂಡಿಯಾ ಮ್ಯಾಪ್. ಹೆಂಗೆ ಮಾಡಿದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಚಿತ್ರ ಹೆಂಗಿದೆ? ಚೆನ್ನಾಗಿದ್ಯಾ ಗೈಸ್? ನಾನು ಕನ್ನಡಿಗ, ಕನ್ನಡದ ಕಾವಲಿಗ ನೋಡಿ ಗೈಸ್. ನಮ್ಮ ಬರೀ ಅದು ಒಂದೇ ಒಂದು ಸ್ಟೇಟ್ ಬರ್ತೀನಿ ಅಷ್ಟೇ, ಕೆಳಗಡೆ ಶ್ರೀಲಂಕಾ. ಕೊಡ್ತೀರಿ ನನಗೆ 7 ತೋರ್ಸು ಫಸ್ಟ್ ತೋರ್ಸು. 10 ಔಟ್ ಆಫ್ 7. 6 ಬ್ರೋ ನೀವು ಎಷ್ಟು ಕೊಡ್ತೀರ ನನಗೆ? 6.5. 6.5 ಗೈಸ್. ನೋಡಿ ಗೈಸ್, ನೀವು ಔಟ್ ಆಫ್ 10 ನನಗೆ ಎಷ್ಟು ಕೊಡ್ತೀರ ತಿಳಿಸಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ನಿಂತು ತೋರಿಸು. ಸೊ ನೆಕ್ಸ್ಟ್ ನಾನು ಮರ್ತೋಗ್ಬಿಟ್ಟಿದ್ದೀನಿ. ವಾ, ವರ್ಷಗಳಾಯ್ತು. ಇದು ಯಾರು ಇದು ಅಮ್ಮಿ ಬೈದಂಗೆ ಇದೆಲ್ಲ? ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಡ್ರಾಯಿಂಗ್ ಇಂಡಿಯಾ ಮ್ಯಾಪ್ ಥರ ಕಾಣಿಸ್ತಾನೆ ಇಲ್ಲ. ಕರ್ನಾಟಕ ಅಲ್ಲೇ ಇರುತ್ತೆ, ಅದೆಲ್ಲೂ ಹೋಗಲ್ಲ. ಬಟ್ ಇಂಡಿಯಾ ಯಾಕೆ ಹಿಂಗಾಗಿದೆ ನಿಂದು? ಭಾರತ ಇಲ್ಲಿ ನೋಡ್ರಪ್ಪ ನಮ್ಮ ಅಮ್ಮನ ಇಂಡಿಯಾ ಮ್ಯಾಪು ಬೆಳೆದ್ಬಿಟ್ಟಿದೆ. ಭಾರತ ಬ್ರೋ ಹೆಂಗಿದೆ ನಮ್ಮ ಅಮ್ಮನ ಇಂಡಿಯಾ ಮ್ಯಾಪು? ಬೆಳೆದ್ಬಿಟ್ಟಿದೆ. ಯಾವ ಥರ ಕಾಣಿಸ್ತಿದೆ? ಚೆನ್ನಾಗಿಲ್ಲ, ಲೆಕ್ಕಕ್ಕೂ ಇಲ್ಲ ಗೈಸ್. ನಾನು ನಮ್ಮ ಅಮ್ಮಂಗೆ 1 ಕೊಡ್ತೀನಿ ಗೈಸ್. ನೀನು ಎಷ್ಟು ಕೊಡ್ತೀಯಾ? 1 2 ಕುಶನ್ ನೀ ಅಮ್ಮಂಗೆ ಎಷ್ಟು ಕೊಡ್ತೀಯಾ? ಜಾಸ್ತಿ ಕೊಡ್ತಾರಂತೆ ಗೈಸ್. ಓಕೆ. ನಮ್ದು ಕರ್ನಾಟಕ ಕನ್ನಡ ಭಾಷೆ ಚೆನ್ನಾಗಿದೆ. ಜೊತೆಗೆ ಶ್ರೀಲಂಕಾ ಕೆಳಗಡೆ ನಾವು ಬರ್ತೀವಿ ಶ್ರೀಲಂಕಾನ. ಬಟ್ ನಿಮ್ಗೆ ಸಕಲಾಯ್ತು ಬ್ರೋ ಇಂಡಿಯಾ ಮ್ಯಾಪು, ಸಕಲ ಬಂದಿದೆ, ಇಲ್ಲಿ ನಮ್ಮ ಬಾವುಟ ಚೆನ್ನಾಗಿದೆ. ಇನ್ನ ಬರೀತಾ ಇದ್ದ ಟೈಮ್ ಸಿಕ್ಕಿಲ್ಲ. ಇರಲಿ ನೈಸ್ ಗೈಸ್. ನಾನು ಭಾವಂಗೆ ಒಂದು 8 ಕೊಡ್ತೀನಿ ಗೈಸ್. ಸಕಲ ಮಾಡೋರು ನಮ್ಮ ಭಾವ, ಆ್ಯಕ್ಚುಲಿ ಚೆನ್ನಾಗಿ ಮಾಡೋರು. 8 ಕೊಡ್ತೀನಿ. ನೀವು ಎಷ್ಟು ಕೊಡ್ತೀಯಮ್ಮ? 9. ಬಾವುಟ ಬೇರೆ ಬರ್ತಿದ್ದಾರಲ್ಲ. 8.5. ಸೂಪರ್ ಗೈಸ್. ನೆಕ್ಸ್ಟ್ ನಮ್ಮ ಅಕ್ಕಂದು. ನಾನು ನಿಂದು ಸೂಪರ್ ಕ್ವಶನ್. ವಾವ್, ಸಕಲಾಗಿ ಕ್ವಶನ್ ಕೂಡ ಸೂಪರ್ ಗೈಸ್. ಓಕೆ, ನಾನು ಡಿಫ್ರೆಂಟಾಗಿ ಬಿಡಿಸಿದ್ದೀನಿ ಗೈಸ್. ನಾವೇನು ಹೇಳಿದ್ವಿ ಬಿಡ್ಸೋದಕ್ಕೆ ಹೇಳ್ತೀನಿ, ಅದಕ್ಕೆ ಎಕ್ಸ್ಪ್ಲನೇಷನ್ ಇದೆ, ಹೇಳ್ತೀನಿ. ಫಸ್ಟ್ ಹೆಂಗಿದೆ ಹೇಳು? ಸಕಲಾಗಿದೆ, ಹೆಂಗಿತ್ತು? ಚೆನ್ನಾಗಿದೆ. ಈ ಚಿಕ್ಕ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಮಾಡ್ತಾರೆ ಗೊತ್ತಾ, ಹಂಗಿದೆ. ಯಾಕೆ ಅಂದರೆ ಹೇಳ್ತೀನಿ, ಬ್ರೀಫ್ ಕೊಡ್ತೀನಿ. ನಮ್ಮ ದೇಶ, ಇಡೀ ಜಗತ್ತಲ್ಲಿ ನಮ್ಮ ದೇಶನೇ ಒಂದು ಸುಂದರವಾದ ಆಕಾರದಲ್ಲಿದೆ. ಆ ಆಕಾರನ ಬಿಡಿಸಿ ಅದಕ್ಕೆ ಆ ಆಕಾರಕ್ಕೆ ನಾನು ಧಕ್ಕೆ ತರಲ್ಲ, ಹಾಗಾಗಿ ನಾನು ಫ್ಲಾಗ್ ಬಿಡಿಸಿದ್ದೀನಿ. ಅಂದ್ರೆ ಅವಳು ಏನ್ ಹೇಳ್ತಾ ಇದ್ದಾಳೆ ಅವಳಿಗೆ ನಂಬಿಕೆ ಇಲ್ಲ. ಅವಳು ತಪ್ಪಾಗಿ ಬಿಡಿಸ್ಬಿಟ್ಟು ಅದಕ್ಕೆ ಅವಮಾನ ಮಾಡ್ತೀನಿ ಅದಕ್ಕೆ ಅವಮಾನ ಮಾಡ್ದಂಗೆ ಆಗುತ್ತೆ. ವೆರಿ ಗುಡ್ ಥಾಟ್ ಪ್ರೊಸೆಸ್. ಅದಕ್ಕೆ ನಾನು ಫ್ಲಾಗ್ ಬಿಡಿಸಿದ್ದೀನಿ. ದಿಸ್ ಇಸ್ ಮೈ ಥಾಟ್. ಅದೊಂದು ಸುಂದರವಾದ ಆಕಾರ. ನಮ್ಮ ಇಂಡಿಯಾ ಇದೆಯಲ್ಲ, ಯಾವ ದೇಶನೂ ಆ ಥರ ಇಲ್ಲ. ನಮ್ಮ ಇಂಡಿಯಾ ಒಂದೇ ಅಷ್ಟು ಬ್ಯೂಟಿಫುಲ್ ಆಗಿರೋದು ಆ ಶೇಪು. ಸೊ ಹಾಗಾಗಿ ಅದಕ್ಕೆ ಮಾಡಿ ಅದನ್ನ ಬಿಡಿಸಿ ನಾನು ಅದಕ್ಕೆ ನೀವೆಲ್ಲ ಮಾಡಿದಿರಂತಲ್ಲ, ಬಟ್ ನನಗೆ ಅದು ಇನ್ನೂ ಹಾಳು ಮಾಡ್ತೀನಿ. ಅದಕ್ಕೆ ನಾನು ಬಿಡಿಸಿ ನಾನು ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೊಂದು ಏನೋ ನೆಗೆಟಿವ್ ತರಕ್ಕೆ ಇಷ್ಟ, ನೆಗೆಟಿವ್ ಅನ್ನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಮ್ಮ ಬರೀ ಫ್ಲಾಗ್ ಬಿಡಿಸಿದೆ. ನಾವಿಬ್ರು ಒಂದೇ ಊಟ ತಿನ್ನೋದು. ನನಗೆ ಬಂದಿರೋ ಥಾಟ್ ನಿಂಗೆ ಥಾಟ್ ಬಂತು. ಹಾಂ ಅಮ್ಮ, ಅವಳಿಗೆ ನೆಕ್ಸ್ಟ್ ಏನೋ ಕೊಡ್ತಿದ್ಯಾ ಅವಳಿಗೆ? ನನಗೆ ಯಾಕೆ ಥಿಂಕಿಂಗ್ ಬಂದಿಲ್ಲ? ಅವಳಿಗೊಮ್ಮೆ ಥಿಂಕಿಂಗ್ ಬಂದ್ಬಿಡಿಯಲ್ಲ. ನೆಕ್ಸ್ಟ್ ಕಳ್ಸೋಣ, ಚಳುವಳಿ ಮಾಡ್ತಾರಲ್ಲ ಅವಾಗ ಕಳ್ಸೋಣ ಇವಳು. ಕರೆಕ್ಟ್ ಗೈಸ್. ಓಕೆ ಗೈಸ್, ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್, ಯಾರ್ದು ಮ್ಯಾಪು ಚೆನ್ನಾಗಿತ್ತು ಗೈಸ್. ಇವಾಗ ಫ್ಲ್ಯಾಗ್ನ ಹೋಗಿ ಮೇಲ್ಗಡೆ ಹಾಕೋಣ ಬನ್ನಿ. ನೋಡಿ, ನಮ್ಗಿಂತ ಮುಂಚೆ ಗುಣ ಫಸ್ಟು ಆಚೆ ಓಡ್ತಾವೆ ನೋಡಿ ಗೈಸ್. ಅಲ್ಲಿ ನೋಡ್ರಿ, ಇಲ್ಲಿ ಓಡ್ ನಿಂತ್ಕೊಬಿಟ್ಟು ನಾನು ಹೋಗ್ಬಿಟ್ಟಲ್ಲಿ ಕೈಗೆ 2 ಬ್ಯಾಂಡ್ ಹಾಕ್ಕೊಂಡು ಓಡ್ತಾವನೆ. ನಾವು ನಮ್ಮ ಟೆರೇಸ್ಗೆ ಹೋಗ್ಬೇಕು ಅಂತಂದರೆ ಪಕ್ಕದ ಬಿಲ್ಡಿಂಗಿಂದ ಹೋಗ್ಬೇಕಾಯ್ತು. ಇದು ನಮ್ಮ ಬಿಲ್ಡಿಂಗು, ಸಾರಿ ಅದು ನಮ್ಮ ಬಿಲ್ಡಿಂಗು, ಇದು ಬೇರೆಯವ್ರ ಬಿಲ್ಡಿಂಗು. ನಾವು ಹಿಂಗಿಂದ ಬರಬೇಕು ಗೈಸ್. ಇವಾಗ ನಮ್ಮ ಇಂಡಿಯಾ ಫ್ಲ್ಯಾಗ್ನ ಒಂದು ಕಡೆ ಹಾರಿಸುವ, ಧ್ವಜ ಹಾರಿಸುವ. ಇವಾಗ ನಮ್ಮ ಧ್ವಜ
ಗೈಸ್ ಈ ಕಡ್ಡಿಲಿ ಹೆಂಗ್ ಓಡ್ತಿರೋ ಗೊತ್ತಾಗೈತೆ ನಮ್ಮ PT ಮಾಸ್ಟ್ರು. ನಿಂಗೆ ಜ್ಞಾಪನ ಇದೆಯಾ? ಹೌದು. ಈ ಕಡ್ಡಿ ಮಾತ್ರ ಸರಿಯಾಗಿ ಕೊಡೋರು. ನಿಮಗೆ ಕೊಡೋರು ನಮಗೆ BKK ಮಾಸ್ಟರ್ ಅಂತ ಇದ್ರು, ಮ್ಯಾಥ್ಸ್ ತಗೊಳ್ಳೋರು ಮತ್ತು ಸೈನ್ಸ್ ತಗೊಳ್ಳೋರು. ಸೋಷಿಯಲ್ ಹಿಡ್ಕೊ ಚೈ. ನಾವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಲ್ವಾ, ಬೇಕಂತಲೇ ಕರೆಯೋರು. ನಾವು ಓದ್ತಿರ್ಲಿಲ್ಲ. ಟೇಬಲ್ ಮೇಲೆ ಮಡಬಿಡೋರು ಹಿಂಗೆ ತೊಗೊಂಡು ಪಟ 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 ಹೊಡೆಯೋರು. ನಾವು ಹೆಂಗು ಬೀಳವು ಅಂದರೆ ಅವ್ರು ಹೇಳೋರು, ಮನೆಗೆ ಹೋಗಿ ಹಿಟ್ಟು ಮುರಿಯೋಕ್ಕಾಗಬಾರ್ದು, ಯಾಕೆಂದ್ರೆ ನೆನಪಾಗಬೇಕು ಹೊಡೆದಿರೋದು, ಇನ್ನೊಂದ್ಸತಿ ನೀವು ಕಲ್ತ್ಕೊಂಬರ್ಬೇಕು ಅದನ್ನು ಅನ್ನೋರು. ಮುರಿಯೋಕೆ ಆಗ್ತಿರಲಿಲ್ಲ ನಮಗೆ ಈ ಥರ ಹಿಂಗಿಂದ ಹಿಂಗೆ ಪೆನ್ ಇಕ್ಕಿಂಗ್ ಹೊಡೆಯೋರು ಹಿಂಗೆ ಅಂತ ಬೀಳೋ ಹಂಗೆ. ನಮಗೆಲ್ಲ ಹೊಡಿತಿದ್ರು ಪಾಪ, ನಾವು ಬಾವು ಹೊಡಿತಿರಲಿಲ್ಲ ಗೈಸ್. ಹಿಂಗೆ ಹೊಡಿತಿದ್ರ ನಿಮ್ಗೆ ಹೊಡಿತಿದ್ರಾ ಬ್ರೋ? ಹಂಗಲ್ಲ, ಬೇರೆಯವ್ರಿಗೆ. ನೀವು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ನಿಮ್ಗೆ ಹೊಡಿತಿದ್ರು? ಇಲ್ಲ ಬಿಡ್ಸಿದ್ದೀನಿ ಕಣಮ್ಮ, ಹಂಗೆ ರೌಂಡ್ ಆಗ್ತಿದೆ. ಫುಲ್ ಬಿಡಿಸ್ತಾ ಇದ್ದೀನಿ. ದನ ಕೊಡಿ. ಅವಾಗೆಲ್ಲ ಫ್ಲಾಗ್ ಹಾಕಿ ಬೆಳಿಗ್ಗೆನೇ ಹೋಗ್ತಿದ್ದೋ ರೆಡಿ ಆಗಿಬಿಟ್ಟು, ಅದ್ರ ಮೇಲೆ ನೋಡ್ಕೊಂಡು ಚಪ್ಪಾಳೆ ಹೊಡೆದು ಆ ಒಂದೇ ಮಾತರಂ ಹೇಳಿ ಬಾ ಚೆನ್ನಾಗಿತ್ತು. ಮತ್ತೆ ನಾವೆಲ್ಲರೂ ಆಡೋಣ ಇವಾಗ, ಜನಗಣಮನ ಆಡೋಣ ಎಲ್ರು. ಇಂಡಿಯಾ ಭಾರತ ಭಾರತ ಹೇಳು. ಗಾಯ್ಸ್ ಇವಾಗ ಫ್ಲಾಗ್ ಹಾಕಿದ್ದೀನಿ, ಚಪ್ಪಾಳೆ, ಕ್ಲಾಪ್ಸ್ 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 ಕ್ಲಾಪ್ಸ್. ಒಂದು ಸೆಲ್ಯೂಟ್ ಹೊಡ್ಬಿಡ್ರಿ, ನಮ್ಮ ಇಂಡಿಯಾ ಫ್ಲಾಗ್ ಒಂದು ಸೆಲ್ಯೂಟ್ ಹೊಡ್ಬೋಣ ಎಲ್ರು. ಇವಾಗ ನಮ್ಮ ರಾಷ್ಟ್ರಗೀತನ ಆಡ್ತಿದ್ದೀವಿ. ಸೊ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಒಂದು ನಿಮಿಷ ನಿಂತ್ಕೊಳ್ಳಿ ಇದ್ಬಿಟ್ಟು, ಬಿಕಾಸ್ ಸ್ವಲ್ಪ ನಾವು ರೆಸ್ಪೆಕ್ಟ್ ಕೊಡೋಣ ಅದಕ್ಕೆ. ಸೊ ನಾವು ಆಡ್ತಿದ್ದೀವಿ, ಎಷ್ಟು ವರ್ಷ ಆಡೋಣ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ ಗುಜರಾಟ ಮರಾಠ ದ್ರಾವಿಡ ಉಚ್ಚಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತಬ ಶುಭ ನಾಮೆ ಜಾಗೆ तब शुभ आशीष माहे, गाहे तब जय दाता, जनगण मंगलदायक जय हे भारत भाग्य विधाता, जय हे जय हे जय हे जय 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 हे, बोलो भारत माता की जय. ವಾ ಸೂಪರ್ ಸೂಪರ್ ಸೂಪರ್. ನನಗೆ ನಿಜವಾಗ್ಲೂ ಗೈತು ನನ್ನ ಸ್ಕೂಲ್ ನೆನಪಾಯಿತು. ಬಿಕಾಸ್ ನನ್ನ ಸ್ಕೂಲಲ್ಲಿ ನಾವೆಲ್ಲರೂ ಒಂದು ದಿವಸ ನಿಂತ್ಕೊಂಡು ಆಡಬೇಕಿತ್ತು. ಸೊ ನೈಸ್. ಒಂದ್ಸಲ ಒಂದು ರೌಂಡ್ ಫುಲ್ಲು ನನಗೆ ಜುಮ್ ಅನಿಸ್ತು ಗೈಸ್. ಆ್ಯಂಡ್ ನಮ್ಮ ಇಂಡಿಯಾ ನೆನೆಸ್ಕೊಂಡು ಒಂದು ಸ್ವಲ್ಪ ಇನ್ನೂ ಜುಮ್ ಅನಿಸ್ತು. ಯಾ ಸೂಪರ್. ಯಾ ಓಕೆ, ಇವಾಗ ಇನ್ನೇನು ಮುಗೀತಲ್ಲ, ಬಾಟ ಅರಿಸಿ ಎಲ್ರಿಗೂ ಸ್ವೀಟ್ ಹಂಚನ, ಸ್ವೀಟ್ಗಳು ಹಂಚನ. ತಿರಂಗಾದೇ ಸ್ವೀಟ್ ನಮ್ಮದು, ಇಂಡಿಯಾ ಸ್ವೀಟ್. ಓಕೆ, ಚೈತ್ರ ಅವರೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ ಚೈತ್ರ. ಇವಾಗ ಲಂಚ್ ಟೈಮ್ ನೋಡಿ ಲಂಚ್ ಮಾಡ್ತೀವಿ. ಲಂಚ್ ಕೂಡ ನೋಡಿ ಗೈಸ್, ಆರೆಂಜು ವೈಟು ಗ್ರೀನು. ಲಂಚ್ ಕೂಡ ಹಂಗೆ ಇದೆ, ಆರೆಂಜ್ ಸಾಂಬಾರು ವೈಟು ಗ್ರೀನು. ಇವತ್ತೇನೋ ನಮ್ಮ ಡೇನೇ ಬರೀ ಇದೇ ಇರುತ್ತಲ್ಲ, ಕೋಇನ್ಸಿಡೆನ್ಸು ನಮ್ಮಲ್ಲಿ ಹಿಂಗೆ ಇರುತ್ತೆ. ಬಟ್ ನೋಡಿ ಇದು ಹೆಂಗೆ ಯಾವ ಥರ ಇದೆ ಒಂಥರ, ಅದು ಇವಾಗ ಆಗ್ತಿದಿಲ್ಲ, ಮ್ಯಾಚ್ ಆಗ್ತಿದೆ ನಮ್ಮ ಇದಕ್ಕೆ, ನಮ್ಮ ಟೀಮ್ಗೆ ಇವತ್ತು. ಸೊ ಇವಾಗ ಊಟ ಮಾಡಿ ನೆಕ್ಸ್ಟ್ ಅಂತ ನಿಮ್ಗೆ ಹೇಳ್ತೀನಿ ಗೈಸ್, ಓಕೆನಾ? ಸೊ ಗೈಸ್ ಇವಾಗ ಕೆಳಗಡೆ ಬಂದು ಊಟ ಗೀಟ ಎಲ್ಲ ಆಯಿತು ಎಲ್ರದ್ದು. ಸೊ ಇವಾಗ ಸ್ವಲ್ಪ ಕ್ವಶನ್ಸ್ಗಳು ಕೇಳೋಣ, ನಮ್ಮ ಇಂಡಿಯಾ ಬಗ್ಗೆ ಕ್ವಶನ್ಸ್ಗಳು ಕೇಳೋಣ, ನೋಡೋಣ. ಗೊತ್ತಿದ್ರೆ ಆನ್ಸರ್ ಮಾಡಿ, ಗೊತ್ತಿಲ್ಲ ಪರವಾಗಿಲ್ಲ ಆನ್ಸರ್ ಮಾಡಿ. ಗೊತ್ತಿದ್ರೆ ಆನ್ಸರ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತೇಳಿ ಪರವಾಗಿಲ್ಲ. ಇಟ್ಸ್ ತಿಳ್ಕೊಳ್ಳೋಣ ಇವತ್ತು ಇಂಡಿಯಾ ಬಗ್ಗೆ, ಓಕೆನಾ ಎಲ್ರು? ಓಕೆ, ಫಸ್ಟ್ ಕ್ವಶನ್ ಕೇಳ್ತೀನಿ. ವೆನ್ ಈಸ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟೆಡ್? ಆಗಸ್ಟ್ 15. ಆಗಸ್ಟ್ 15, 1947 ಬಂದಿದ್ದು. ಸೂಪರ್ 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 ಸೂಪರ್. ಓಕೆ, ಫ್ರಮ್ ವಿಚ್ ಕಂಟ್ರಿ ಡಿಡ್ ಇಂಡಿಯಾ ಗೇನ್ ಇಂಡಿಪೆಂಡೆನ್ಸ್? ಬ್ರಿಟಿಷ್, ಇಂಗ್ಲೆಂಡ್ ಅನ್ಕೊಂಡಿದ್ದೀನಿ. ಬ್ರಿಟಿಷ್, ಇಂಗ್ಲೆಂಡ್. ಹೌದೌದು, ಬ್ರಿಟಿಷ್. ಕರೆಕ್ಟ್. ಯುನೈಟೆಡ್ ಕಿಂಗ್ಡಮ್. ಓಕೆ, ವೆರಿ ಗುಡ್. ಆಂಗ್ಲರು. ಹೂ ಇಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಜವಾಹರ್ಲಾಲ್ ನೆಹರು. ಓಕೆ, ತಿಳ್ಕೊಂಡೆ. ಜವಾಹರ್ಲಾಲ್ ನೆಹರು. ವೆರಿ ಗುಡ್. ಅವರೇ ಫಸ್ಟು ಪ್ರಧಾನಮಂತ್ರಿ ನಮ್ಮ ಇಂಡಿಯಾಗೆ. ಹೂ ಇಸ್ ದ ಫಾದರ್ ಆಫ್ ಅವರ್ ನೇಷನ್? ಮಹಾತ್ಮ ಗಾಂಧೀಜಿ. ಜನ ಗಣ ಮನ ಬರ್ದವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್. ನಮ್ಮ ಎಲ್ಲ ಹೇಳವಲ್ಲ ಅವರೇ ಇದ್ರೆ ಟ್ಯಾಗೋರ್ ಅಂತ ಗೈಸ್. ಫಸ್ಟ್ ಆ ಕಡೆಗೆ ಹೋಗ್ಬಿಟ್ಟಿದ್ದೀನಿ. ಆಯ್ತು, ಫಸ್ಟ್ ನೀವು ನಿಮಗೆ ಸೈಲೆಂಟ್ ಆಗಿರಿ ಇವಾಗ. ಆಯ್ತು ಇವಾಗ ಹೇಳು.
ನಾವು ಇಂಡಿಪೆಂಡೆನ್ಸ್ ಡೇನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ಇಂಡಿಪೆಂಡೆನ್ಸ್ ಡೇನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ನಮಗೆ ಇಂಡಿಪೆಂಡೆನ್ಸ್ ಡೇ ಬಂದಿದೆ, ಅದಕ್ಕೋಸ್ಕರ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಆಂಗ್ಲರು ನಮ್ಮ ದೇಶನ ಆಳ್ತಿದ್ರು. ಸೊ ನಮ್ಮ ದೇಶ ಅವರು ಅವ್ರನ್ನ ಹೊರಗೆ ಓಡಿಸಿದ ದಿನ ಇವತ್ತು, ಅದಕ್ಕೆ ನಾವು ಇಂಡಿಪೆಂಡೆನ್ಸ್ ಸೆಲೆಬ್ರೇಟ್ ಮಾಡ್ತೀವಿ. ಇದು ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಯ್ತಾ? ಅವಾಗ ಸುಮ್ಮನೆ ಅವ್ರೇನಾದ್ರೂ ಹೂ ಅನ್ನೋದಲ್ಲ. ಪ್ರಶ್ನೆಗಳು ಗೊತ್ತಿರ್ತಾವೆ, ಸುಮ್ಮನೆ ಮೊದಲು ಕೇಳ್ದವು. ಓಕೆ, ಇವಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ, ಲಾಸ್ಟ್ ಕ್ವಶನ್. ಇನ್ನೇನು ಎಲ್ಲ ಗೊತ್ತಿರುತ್ತಲ್ಲ ನಿಮಗೆಲ್ಲ, ಪಟ 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 ಆನ್ಸರ್ ಮಾಡ್ತಾ ಇರಾ? ಕೇಳು ಹಂಗೆ, ನೋಡೋಣ, ಜನ ನೋಡ್ತಿರೋದು ಗೊತ್ತಾಗುತ್ತೆ. ನನಗೆ ಪ್ರೈಮ್ ಮಿನಿಸ್ಟರ್ ಗೊತ್ತಿಲ್ಲ, ಮರ್ತೇ ಹೋಗ್ಬಿಟ್ಟಿತ್ತು. ಹೂ ಈಸ್ ನೋನ್ ಆಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ? ಇಂಡಿಯಾ ಕಬ್ಬಿಣದ ಮನುಷ್ಯ. ಐರನ್ ಮ್ಯಾನ್ ಆಫ್ ಇಂಡಿಯಾ ಯಾರು? ಅಬ್ದುಲ್ ಕಲಾಮ. ಮತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆ ಓಕೆ ಓಕೆ, ಗೊತ್ತಿಲ್ಲ. ಕರೆಕ್ಟೇ, ಗೊತ್ತಿಲ್ಲ. ಹೂ ಈಸ್ ನೋನ್ ಆಸ್ ನೇತಾಜಿ? ನೆಹರು. ಗೊತ್ತಿಲ್ಲ. ಜವಾಹರ್ ನೆಹರು. ಜವಾಹರ್ ನೆಹರು. ಏನು? ಜವಾಹರ್ಲಾಲ್ ನೆಹರು. ಅವರೇನಾ? ಜವಾಹರ್ಲಾಲ್ ನೆಹರು ರಾಂಗ್. ಸುಭಾಷ್ ಚಂದ್ರ ಬೋಸ್ ಅವರು. ರೂಮಲ್ಲಿ ಅವಾಗಲೇ ಕುತ್ಕೊಂಡು ಎಲ್ಲ ನೋಡ್ತಿತ್ತು. ಹೌದಾ? ಓಕೆ, ನಾನು ಲಾಸ್ಟ್ ಕೇಳಲಾ? ವಾಟ್ ಈಸ್ ದ ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ? ಪಿಕಾಕ್. ವೆರಿ ಗುಡ್. ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾ? ಲೋಟಸ್. ವೆರಿ ಗುಡ್. ನ್ಯಾಷನಲ್ ಟ್ರೀ ಆಫ್ ಇಂಡಿಯಾ? ಮ್ಯಾಂಗೋ ಅಲ್ಲ. ನ್ಯಾಷನಲ್ ಟ್ರೀನ ಇದು ಯಾವುದು ಗೊತ್ತಾ ನಿಮಗೆ? ನೀಮ್. ರಾಂಗ್. ತೆಂಗಿನ ಮರ. ರಾಂಗ್. ಬ್ಯಾನಿಯನ್ ಟ್ರೀ. ಬ್ಯಾನಿಯನ್ ಟ್ರೀ. ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಫೇಮಸ್ ಸ್ಲೋಗನ್ ಹೇಳಿದ್ದಾರೆ. ಲೋಗೋನಾ? ಸ್ಲೋಗನ್. ಬ್ರಿಟಿಷರೇ ಇಂಡಿಯಾ ಇಲ್ಲ. ತೊಲಗಿನ. ಗೊತ್ತಿಲ್ಲ. ಗಿವ್ ಮೀ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ರಕ್ತ ಕೊಡಿ, ನಾನು ನಿಮಗೆ ಫ್ರೀಡಮ್ ಕೊಡ್ತೀನಿ, ಸ್ವತಂತ್ರ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅಷ್ಟು ಒಳ್ಳೆಯ ಸ್ಲೋಗನ್ ಹೇಳಿದ್ದಾರೆ ನೋಡು. ಸೊ ಇಷ್ಟಾಗಿತ್ತು ಇವತ್ತಿನ ಕ್ವಶನ್ಸ್ಗಳು. ಇವ್ರಿಗೆಲ್ಲ ಕೇಳಿದೆ, ಅದು ಬೇಸಿಕ್ ಕ್ವಶನ್ಸ್ ಕೇಳಿದ್ದೀನಿ, ಇನ್ನೂ ಡೀಪ್ ಹೋಗಿಲ್ಲ. ಕೇಳ್ಬೇಕಲ್ಲ, ಇವ್ರು ಮೊದಲು ಕೇಳು. ಕೇಳಕ್ಕೆ ಯಾಕಲ್ಲ ಎಲ್ಲ ಓದ್ಕೊಂಡ್ಬಿಡಿ ಮುಂಚೆನೆ. ಏನು ಕೇಳೋಕ್ಕೂ ಆಗಲ್ಲ, ನೀವು ಏನು ಕೇಳೋ ಪಟ ಪಟ ಹೇಳ್ಬಿಡ್ತೀನಿ ಎಲ್ಲ. ಭಾವ ಮೀಟ್ ಆಗಿದ್ದ ದಿವಸ ಅಂತೆ, ಫಸ್ಟ್ ಡೇ 5 years ಬ್ಯಾಕ್ ಮೀಟ್ ಆದ್ರಂತೆ. ಚಂದ್ರ, ನಿಂಗೆ ಎಷ್ಟು ಖುಷಿ ಆಗ್ತಿದೆ ಭಾವನ್ ಮೀಟ್ ಆಗಿ? 5 years ಆಯಿತು ಭಾವನ್ ಮೀಟ್ ಆಗಿ. ಇದೇ ದಿವಸ ನಮ್ಮ ಭಾವ ನಮ್ಮ ಮನೆಗೆ ಬಂದಿರೋ ನಮ್ಮ ಅಕ್ಕ ನೋಡೋದಕ್ಕೆ, ಸೇಮ್ ಡೇ. ನನಗೆ ಇವಾಗ ನಮ್ಮ ಅಮ್ಮ ಅಂದರು, ನೆನಪಾಯಿತು. ಬ್ರೋ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಬ್ರೋ ಚೈತ್ರನ್ ಮೀಟ್ ಆಗಿ? ತುಂಬ ಖುಷಿ ಆಗ್ತದೆ. 5 years ಬ್ಯಾಕ್ ಅವಾಗಲೇನೋ ಅಂದ್ರಲ್ಲ, ಅದೇಳಿ ಗೈಸ್, ಅವಾಗಲೇ ಏನೋ ನಮ್ಮ ಭಾವ ಸಕ್ಕತ್ತಾಗಿ ಹೇಳಿದ್ರು ಗೈಸ್. ಬ್ರೋ ಮತ್ತೆ ಅದು ರಿಪೀಟ್ ಮಾಡಿ ಬ್ರೋ. ನಮ್ಮ ಅಕ್ಕ ಏನು ಬೇಡ ಮಕ್ಕಳು, ನೀವು ಹೇಳಿ, ಪರವಾಗಿಲ್ಲ ಹೇಳಿ. ಬೇಜಾರಾಗಳು ನೋಡಿ ಬ್ರೋ, ಕಣ್ಣಲ್ಲಿ ನೀರಾಗ್ತಾ. ಮನಸ್ಸೊಳಗಡೆ ಇರೋ ಮಾತಾಡಿ. ಹೌದು ಬ್ರೋ, ಹೇಳಿ. ತುಂಬ ಖುಷಿ ಆಗುತ್ತೆ ಬ್ರೋ. ಅದು ಓಕೆ, ಅದು ನಿಮ್ಮ ಮನಸ್ಸಲ್ಲಿ ಇರೋದು, ನಾಲ್ಕು ಮಾತಾಡ್ಬಿಡಿ. 5 years ಬ್ಯಾಕು ಇಂಡಿಪೆಂಡೆನ್ಸ್ ಡೇ ದಿವಸ ನಾನು ಮನೆಗೆ ಬಂದೆ. ಓಕೆ, ಯಾವತ್ತು ಬಂದು ಅವತ್ತಿಂದ ಇಂಡಿಪೆಂಡೆನ್ಸ್ ಡೇನೆ ಕಳ್ಕೊಬಿಟ್ಟೆ. ನಂದು ಇಂಡಿಪೆಂಡೆನ್ಸ್ ಐ ಆಮ್ ಡಿಪೆಂಡೆಂಟ್ ಆನ್ ಚೈತ್ರ. ಇಂಡಿಪೆಂಡೆಂಟ್ ಆಗಿಲ್ಲ ಗೈಸ್. ಎಲ್ಲ ಹೆಂಡತಿರು ಗಂಡು ಮೇಲೆ ಡಿಪೆಂಡ್ ಆಗ್ತಾರೆ, ಬಟ್ ನಮ್ಮ ಭಾವ ಒಬ್ಬರು ಹೆಂಡತಿ ಮೇಲೆ ಡಿಪೆಂಡ್ ಆಗಿರೋದು. ಕಂಟ್ರೋಲ್ ಮಾಡ್ತಾರಲ್ಲ, ಅದಕ್ಕೆ. ಏನು ಕಂಟ್ರೋಲ್ ಮಾಡ್ತಿದ್ದೀನಿ? ಒಂದು ಹೇಳ್ಬಿಡು. ಒಂದೇನಕ್ಕೆ 1000 ಹೇಳ್ತೀನಿ, ಹೇಳೋದು ಬೇಡ, ಎಲ್ಲ ಹೇಳೋದು ಬೇಡ. ಬಟ್ 5 years ಬ್ಯಾಕ್ ಇವ್ರು ಮೀಟ್ ಆಗಿದೆ ಅಂತ ಗೈಸ್, ಅವ್ರು ಇವತ್ತು ಹೇಳ್ಕೊಂಡ್ರು. ಸೊ ಕಂಗ್ರಾಟ್ಸ್. ನಿಂಗೆ ಚೆನ್ನಾಗಿರೋ ನೋಡು ವರ್ಷ ಇಬ್ರು. ಮೀಟ್ ಆಗಿದ್ದಲ್ಲ ಅವ್ರು ಫಸ್ಟ್ ನಮ್ಮ ಮನೆಗೆ ಹೆಣ್ಣೋಳಕ್ಕೆ ಬಂದಿದ್ದು. ಅದೇ ಹೇಳಿ, ಮೀಟ್ ಆಗಿದೆ ಅವತ್ತೇ ಅಲ್ಲ, ಮೀಟ್ ಆಗಿದ್ದಲ್ವಂತೆ, ಫಸ್ಟ್ ಹೆಣ್ಣೋಳಕ್ಕೆ ಬಂದಿದಂತೆ. ಎರಡೂ ಒಂದೇ ಕಣಮ್ಮ. ಮೀಟ್ ಆಗಿತ್ತಾನೆ ಇರೋ ಅದನ್ನು. 5 ವರ್ಷ. ಥ್ಯಾಂಕ್ ಯು. ಅಂತೂ ಇಂತೂ. ಸೊ ಓಕೆ ಗೈಸ್, ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರಂತೆ. ನಮ್ಮ ಭಾವ ಸ್ಪೀಚ್ ಕೊಡ್ತಾರೆ. ಗೈಸ್, ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಅವರು ಪ್ರಾಕ್ಟೀಸ್ ಮಾಡ್ತಾರೆ ನೋಡ್ರಿ. ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾವ್ರೆ ನೋಡ್ರಿ, ಇಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡ್ತಾವ್ರೆ. ಪ್ರಾಕ್ಟೀಸ್ ಮಾಡ್ತಾ ಇರಾ? ಏನು ಮಾಡ್ತಾ ಇರಾ? ಪ್ರಾಕ್ಟೀಸ್ ಮಾಡ್ತಿಲ್ವಾ? ಏನಾಯ್ತು? ಪ್ರಾಕ್ಟೀಸ್ ಹೆಂಗೆ ನಡೀತಿದೆ? ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇದೆ, ನಾನು ಸ್ವಲ್ಪ ಈಸಿಯಾಗಿ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ನಾನು ನೋಡ್ಕೊಂಡು ಮಾಡಿದ್ರೆ ಮತ್ತೆ ಫೋನ್ ನೋಡ್ಕೊಂಡು ಮತ್ತೆ ಮಿಸ್ಟೇಕ್ ಮಾಡ್ತೈತೆ. ಅಮ್ಮಂಗೆ 1 2 3 ಅಂತ ಹೇಳ್ಕೊಡು, ಕೌಂಟ್ ಹೇಳ್ಕೊಡು, ಮಾಡ್ಕೊಡ್ತೀನಿ. ಭಾವ ಬಂದ್ರೆ ನೋಡೋಕ್ಕೆ ಖುಷಿ ಡ್ಯಾನ್ಸ್ ಮಾಡ್ಕೊಂಡು ಹೋಗು. ಓಕೆ, ಪ್ರಾಕ್ಟೀಸ್ ಮಾಡಿ, ಆರಾಮಾಗಿ ಪ್ರಾಕ್ಟೀಸ್ ಮಾಡಿ. ನಾವು ಆಚೆ ನಮ್ಮ ಭಾವನ ಪ್ರಾಕ್ಟೀಸ್ ಮಾಡ್ತೀನಿ, ಹೋಗ್ಬಿಡಿ ಹೋಗಿರು. ನಮ್ಮ ಭಾವ ಕದ್ ನೋಡ್ತಾವ್ರೆ ಗೈಸ್ ಇಲ್ಲಿಂದ. ಬನ್ನಿ ಬ್ರಾವ ನೋಡೋಣ, ಎಕ್ಸ್ಕ್ಲೂಸಿವ್ ನೋಡೋಣ ಕೂತ್ಕೊಂಡು ಎಲ್ರು. ನಿಮ್ದು ಎಷ್ಟು ಬಂತು ಪ್ರಾಕ್ಟೀಸ್ ಆಯ್ತಾ? ಏನಿಲ್ಲ, ನಂದು 1
1 ಮಿನಿಟ್ ಅಷ್ಟೇ ತಾನೇ ಆರಾಮಾಗಿ ಹೇಳ್ತೀರಾ? ಏನೋ ಒಂದು. ಓಕೆ ಗೈಸ್, ನಾನೇನು ಮಾಡಲಿ ಅಂತ ಯೋಚನೆ ಮಾಡಿದೆ ಏನು ಗೈಸ್, ನಾನೇನು ಮಾಡಲಿ, ಇಂಡಿಪೆಂಡೆನ್ಸ್ ನಾನು ಸ್ಕೂಲಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಡ್ಯಾನ್ಸ್ ಆಗ್ಬಿಡ್ಲ, ಚಕ್ಕಿದೆ ಇಂಡಿಯಾ, ಅದಕ್ಕೆ ಕಲ್ತ್ಕೊಂಡ್ಬಿಡ್ತೀನಿ ರೀ ಅಂಶ. ಗೈಸ್ ಓಕೆ, ಇವಾಗ ನಮ್ಮ ಫ್ಯಾಮಿಲಿ ಎಲ್ಲ ನಾವು ರೆಡಿ ಆಗಿದ್ದೀವಿ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ. ಕುಶಾನಿ, ನೀನೇ ಕೊಡ್ತೀವಿ ಪರ್ಫಾರ್ಮೆನ್ಸು? ಪಾಪವಂತೂ ಏನು ಕೊಡಬೇಕು? ನೀನು ಡ್ಯಾನ್ಸ್ ಮಾಡ್ತೀಯಾ? ಹಾಂ, ಫಸ್ಟ್ ನೀನೇ ಸ್ಟಾರ್ಟ್ ಮಾಡ್ತೀಯ ಡ್ಯಾನ್ಸ್ ಮಾಡೋದಕ್ಕೆ. ಯಾವ ಸಾಂಗ್ ಬೇಕು ನಿನಗೆ? ನನಗೆ ಹಾಂ, ಮಸ್ಮಿನಕ್ಕೆ ಬೇಡ. ಮತ್ತೆ ಯಾವ ಸಾಂಗ್ ಬೇಕು ಹೇಳು? ನೀನೇ ಬೇಕು. ನಾನು ಯಾವಾಗ ಇರ್ತೀನಿ. ಯಾವ ಸಾಂಗ್ ಹಾಕ್ಲಿ ನಿಮಗೆ? ಮಸ್ತ್ ಮಲ್ಲಿಗೆ ಹಾಕಿ ಆಡ್ತೀಯ, ಡ್ಯಾನ್ಸ್ ಆಡ್ತೀಯಾ? ಓಕೆ ಗೈಸ್, ಕ್ವಶನಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸ್ಟಾರ್ಟ್ ಮಾಡು. ಇಲ್ಲಿ ಡ್ಯಾನ್ಸ್. ಏಯ್ ಕಾ ಸೈಸನ್ ಸಿಂಗಾರಿ ಲೈಲೆ ಕಾಮಲೈಕಾ ಬಾಣ ಊರಿಗೂರೇ ಧೂಳಿಪಟ ಮಸ್ತು ಮಲೈಕಾ ಮಸ್ತು ಮಲೈಕಾ ನೋಡಿ. ಆಡು ಆಡು. ವೆರಿ ವಾವ್. ಕ್ಲಾಪ್ಸ್ 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 ಕ್ಲಾಪ್ಸ್. ಎಲ್ಲರೂ ಕ್ಲಾಪ್ಸ್ ಕೊಡಿ, ಎಲ್ಲರೂ ಕ್ಲಾಪ್ಸ್ ಕೊಡಿ ಕುಶಾನಿಗೆ. ಗೈಸ್ ಸೀರಿಯಸ್ ಆಗಿ ಕುಶಾನಿ ನೆಕ್ಸ್ಟ್ ಲೆವೆಲಲ್ಲಿ ಡ್ಯಾನ್ಸ್ ಆಡಿದ್ಲು. ಸೊ ಇವಳು ಎಷ್ಟು ಡ್ಯಾನ್ಸ್ ಆಡಿದ್ಲು ಅದೆಲ್ಲ ಮಾಡಿ ನಮ್ಮ ಅಕ್ಕ ಹಿಂದೆ ಕಡೆ ಪಾಪ ಅವಳು ಡ್ಯಾನ್ಸ್ ಮಾಡ್ತಿದ್ಲು. ಅವಳು ನೋಡ್ಕೊಂಡು ನಮ್ಮ ಅಕ್ಕ ಇವಳು ಡ್ಯಾನ್ಸ್ ಮಾಡ್ತಿದ್ಲು ಇಲ್ಲಿ. ಸೊ ಕುಶಾನಿ, ನಿನಗೆ ಬ್ರೈಟ್ ಫ್ಯೂಚರ್ ಇದೆ. ಸೊ ದೇವ್ರು ನಿಂಗೆ ಒಳ್ಳೇದು ಮಾಡಲಿ. ಇದೇ ಥರ ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಂಡು ಇನ್ನೂ ಎತ್ತರು ಬೆಳಿ. ಓಕೆನಾ? ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಕುಶಾನಿ. ಕೇಳು. ಚೆನ್ನಾಗಿತ್ತು. ಎಲ್ಲ ಕೇಳು, ಜನಗಳು ಕೇಳು. ನಾನು ಡ್ಯಾನ್ಸ್ ಹೆಂಗಿತ್ತು ಕೇಳು. ನನ್ನ ಡ್ಯಾನ್ಸ್ ಹೆಂಗಿತ್ತು ಎಲ್ಲ ಕಮೆಂಟ್ ಮಾಡ್ತಾ ಬಿಡು. ಓಕೆನಾ? ಸೊ ಓಕೆ, ಇವಾಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿರೋದು ನಮ್ಮ ಅಕ್ಕ ಮತ್ತು ನಮ್ಮಮ್ಮ. ಗೊತ್ತಿಲ್ಲ, ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ದೇ ಮಾಡಿದ್ದು. ನೋಡು ಅವ್ರು ಯಾವ ಥರ ಇವಾಗ ಡ್ಯಾನ್ಸ್ ಮಾಡ್ತಾರೆ ಅಂತ. ಯಾವ ಸಾಂಗ್ ಮಾಡ್ತಿದ್ಯಾ? ದೇಶ ರಂಗೀಲ ತಗೋ. ಇದು ಹಾಕೊಂಡು ಆಡ್ಕೊಂಡು ಸಾಂಗ್ ಆಡ್ಕೊಂಡು ಸುಮ್ಮನೆ ಹೆಂಗ್ ಗೊತ್ತದ ಆಡ್ಕೊಂಡು ಆಡ್ತಾರೆ. ದೇಶ ರಂಗೀಲ ಅಂತ ಏನೋ ಆಡ್ಕೊಂಡು ಆಡು. ಆಡ್ಬಿಡು, ನಾನೇ ಆಡ್ತೀನಿ ಸಾಂಗ್ ಅಲ್ಲಿಂದ. ಓಕೆ, ಸಾಂಗ್ನ ಪ್ಲೇ ಮಾಡ್ತಿದ್ದೀನಿ. ಲೆಟ್ಸ್ ಗೋ. ಕಮಾನ್. ವಾವ್, ಸೂಪರ್. ಅಬ್ಬಾ ಕ್ರೇಜಿ. ವಾವ್, ಸೂಪರ್ ಚೈತ್ರ, ಸೂಪರ್ ಅಮ್ಮ. ಸ್ವಾಗತ ಮಾಡ್ತಾ ಇರಾ ನಿಮ್ಗೆ ಗೊತ್ತಮ್ಮ. ರಂಗೀಲ ದೇಶಗೇರ ರಂಗೀಲ. ಸೂಪರ್. ಕಮಾನ್. ವಾವ್ ಗೈಸ್, ಸೂಪರಾಗಿ ಮಾಡಿದ್ರು. ನಮ್ಮಮ್ಮ ಇದ್ರ ಡ್ಯಾನ್ಸ್ ಮಾಡ್ತಾನೆ, ನಮ್ಮ ದೇವ್ರನ್ನ ಗೊತ್ತಿರಲಿಲ್ಲ. ಸಖತ್ತಾಗಿ ಮಾಡಿದ್ರು ಗೈಸ್. ಹೋಗಿದ್ದು ಒಂದು ಅರ್ಧ ಗಂಟೆ ಹೋದ್ರಿ ಇಬ್ರು ರೂಮ್ಗೆ. ಸಖತ್ತಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ವೆಲ್ ಡನ್. ಸಖತ್ತಾಗಿ ಮಾಡಿದ್ರು ಇಬ್ರು ಕೂಡ. ಚೇತನ್ ಸೇರ್ಬೇಕು ಪಾಪ. ತಿದ್ದಿ ಹೇಳ್ಕೊಟ್ಲು, ಬರ್ದೇವಳು ಏನೋ ಒಂಚೂರು ಮಾಡಿದೆ ಅಷ್ಟೇ. ಸಖತ್ತಾಗಿ ಮಾಡಿದ್ರು ಬ್ರೋ. ಹೆಂಗಿತ್ತು ಬ್ರೋ ಪರ್ಫಾರ್ಮೆನ್ಸ್? ಸಾಕಾಗಿತ್ತು. ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಮಾಡಿದ್ರು ಬ್ರೋ. ತುಂಬಾ ಚೆನ್ನಾಗಿ ಮಾಡಿದ್ರು. ನಾನಂತೂ ಫುಲ್ ಗೈಸ್, ನನ್ನ ಕಣ್ಣು ನಾನು ಇಂಡಿಪೆಂಡೆನ್ಸ್ ಹೋಗ್ಬಿಟ್ಟು ವಾಪಸ್ ಮತ್ತೆ ಬಂದಂಗಿತ್ತೆ. ಚಿಕ್ಕ ಹುಡುಗಿರಿ ಇಬ್ರು ಡ್ಯಾನ್ಸ್ ಮಾಡ್ದಂಗಿತ್ತು ಗೈಸ್. ಕುಶಾನಿ ಡ್ಯಾನ್ಸ್ ಹೆಂಗಿತ್ತು? ಗೈಸ್ ನನ್ನ ಪ್ರಕಾರ ಕಾಪರೇಟ್ ಬರುತ್ತೆ. ಬೇರೆ ಮ್ಯೂಸಿಕ್ ಹಾಕಿರ್ತೀನಿ ಅದಕ್ಕೆ ವಿಡಿಯೋಗೆ. ಫುಲ್ ವಿಡಿಯೋ ಬೇಕಾದ್ರೆ ನಾನು ನನ್ನ ವರುಣ್ ಬಾಕ್ಸಲ್ಲಿ ಹಾಕಿರ್ತೀನಿ. ಫುಲ್ ಇವರಿಬ್ರು ಡ್ಯಾನ್ಸ್ ವಿಡಿಯೋ ಮಾಡಿರೋದು ಅದರಲ್ಲಿ ನೋಡಿ. ಇದು ನನ್ನ ತುಂಬಾ ದಿನಗಳ ಆಸೆ. ಏನು? ಚೈತ್ರ ನಾನು ಡ್ಯಾನ್ಸ್ ಮಾಡಬೇಕು ಅನ್ನೋದು. ಬಟ್ ಸಾಕಾದಾಗ ಮಾಡಿದ್ರೆ ಸೂಪರ್. ಓಕೆ, ನೆಕ್ಸ್ಟ್ ನಾವು ಮಾಡ್ತೀವಿ ಬ್ರೋ. ದಯವಿಟ್ಟು ಚೆನ್ನಾಗಿ ಮಾಡಲ್ಲ ಬ್ರೋ. ಹಾಂ, ಜಾಸ್ತಿ ಪ್ರಾಕ್ಟೀಸ್ ಮಾಡಿಲ್ಲ ನಾವು. So next performance is from boys, our boys from Varun Aradhya and Pratap. Let's go. ಬನ್ನಿ ಬ್ರೋ. ಗೈಸ್ ನೋಡೋಣ, ನಾನು ಭಾವಂಗೆ ಹೇಳ್ಕೊಡಿ ನೀಟಾಗಿ, ಅವ್ರು ಮಾಡ್ತಾರೆ. ಕುಚಿಕರಿಗೆ ಬಸು ಮೇರ ಹೋರೆ ಕುಚಿಕರಿಗೆ मेरा होरे ओ कोई भी तो नहीं गलिए तुमसे करिए ना गलिए गलिए चक दे इंडिया चक दे इंडिया
ಹೊಸಕ್ಕಿದೆ ಇಂಡಿಯಾ. ಅಷ್ಟೇ 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 ಅಷ್ಟೇ. ಏನಾಯ್ತು ಹುಡುಗಿ, ಏನಾಯ್ತು ಹುಡುಗಿ? ನೈಸ್, ಇಟ್ ವಾಸ್ ನೈಸ್. ತುಂಬ ಚೆನ್ನಾಗಿತ್ತು. ಯಾ, ಬಟ್ ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಪ್ರತಾಪ್. ಯು ಡಿಡ್ ರಿಯಲಿ ವೆರಿ ಗುಡ್. ಸೂಪರ್. ಅಟ್ ಲೀಸ್ಟ್ 80% ಮ್ಯಾಚ್ ಮಾಡಿದ್ಯಾ. ಗುಡ್, ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಹೆಂಗಿತ್ತಮ್ಮ ಡ್ಯಾನ್ಸು? ಹಾಂ, ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದ್ರು. ಬಾವ ಹೆಂಗೆ ಮಾಡಿದ್ರು? ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ. ಬಟ್ ನಾವೇನು ಪ್ರಾಕ್ಟೀಸ್ ಮಾಡಿಲ್ಲ, ಸುಮ್ಮನೆ ಮಾಡಿದ್ದು. ಸುಮ್ಮನೆ ಕೂತಿದ್ವಿ, ಹಾ. ಭಾಷಣ ಮಾಡೋಣ ಅಂದ್ಬಿಟ್ಟು. ಹೌದು, ನಮ್ಮ ಭಾವನ ಭಾಷಣ ಕೊಡ್ತಾರೆ. ಸ್ವತಂತ್ರ ಅಂದರೆ ಕೇವಲ ಒಂದು ದಿವಸ ಮಾತ್ರ ಆಗಸ್ಟ್ 15th ಆಚರಿಸೋದಲ್ಲ. ಅದು ಆ ಮೌಲ್ಯಗಳನ್ನ ಅರ್ಥ ಮಾಡಿಕೊಂಡು ಎವ್ರಿಡೇ ಅದನ್ನು ಅಳವಡಿಸ್ಕೊಂಡು ಡೈಲಿ ನಾವು ನಡ್ಸ್ಕೊಂಡು ಹೋಗ್ಬೇಕು, ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು. ಅದ್ರ ಜೊತೆಗೆ ಇಂದು ನಾವು ಸ್ವತಂತ್ರ ದಿನಾಚರಣೆ ಆಚರಿಸ್ತಿರೋದು ಯಾರಿಂದ? ನಮ್ಮ ಸ್ವತಂತ್ರ ಹೋರಾಟಗಾರರಿಂದ. ಅವ್ರಿಗೆ ನಾವು ಎಲ್ಲ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸಬೇಕು. ನೆಕ್ಸ್ಟು ಅದು ನಿಜವಾದ ಸ್ವತಂತ್ರ ಅಂದರೆ ಏನು? ನಿಮ್ಮ ಪ್ರಕಾರ ಏನು ನಿಜವಾದ ಸ್ವತಂತ್ರ ಅಂತೆ? ನಿಜವಾದ ಸ್ವತಂತ್ರ ಅಂದರೆ ಹೆಣ್ಣು ಮಕ್ಕಳು ನಿರ್ಭಯವಾಗಿ ಮಧ್ಯರಾತ್ರಿ ಆದರೂ ಸರಿ ಹಗಲಾದ್ರೂ ಸರಿ ನಿರ್ಭಯವಾಗಿ ಯಾವುದೇ ತೊಂದರೆ ತಾಪತ್ರೆ ಇಲ್ದಂಗೆ ಹೆಣ್ಮಕ್ಳು ಕ್ಷೇಮವಾಗಿ ಆಚೆ ಹೋಗಿ ಕ್ಷೇಮವಾಗಿ ಮನೆಗೆ ಬರೋದು ಸ್ವತಂತ್ರ. ಕರೆಕ್ಟ್. ನಿಮ್ಮ ಪ್ರಕಾರ? ನನಗೂ ಅದೇ ಸೇಮ್. ಸೇಮ್. ಅಲ್ಲ, ಅದು ಬಿಟ್ಟು ಬೇರೆ ಏನಿದ್ರೆ ಸ್ವತಂತ್ರ? ಬೇರೆ ಏನೇನಿಲ್ಲ. ಸ್ವತಂತ್ರ ಅಂತಂದರೆ ಮಕ್ಕಳುಗಳಿಗೆ ಅಪ್ಪ ಅಮ್ಮಂದ್ರ ಮಕ್ಕಳುಗಳಿಗೆ ಅವ್ರಿಗೆ ಯಾವ ಥರ ಏನು ಆಗಬೇಕು ಅಂತ ಅನ್ಕೋತಾರೆ ಗೊತ್ತಾ, ಅದನ್ನು ಆಗೋದಕ್ಕೆ ಬಿಡಬೇಕು. ಅವ್ರು ಕಟ್ಟಾಕ್ಬಾರ್ದು, ನೀ ಇದೇ ಆಗಬೇಕು, ನೀ ಅದೇ ಆಗಬೇಕು, ನೀ ಇದೇ ಆಗಬೇಕು ಅಂತ ಕಟ್ಟಾಕ್ಬಾರ್ದು. ಎಸ್, ಅವ್ರಿಗೆ ಎಜುಕೇಷನ್ ಇಂಪಾರ್ಟೆಂಟು, ಪ್ರತಿಯೊಂದು ಇಂಪಾರ್ಟೆಂಟು. ಬಟ್ ಅವ್ರ ಫ್ಯೂಚರು ಅವ್ರಿಗೆ ಏನಾಗಬೇಕು ಅಂತ ಅವ್ರಿಗೊಂದು ಗೋಲ್ ಇರುತ್ತೆ. ಸೊ ಅದಕ್ಕೆ ನೀವು ದಾರಿ ಮಾಡಿಕೊಡ್ಬೇಕು. ಸೊ ಅದು ಸ್ವತಂತ್ರ ಅಂತ ನನ್ನ ಪ್ರಕಾರ ಬ್ರೋ. ಕರೆಕ್ಟು. ಜೊತೆಗೆ ನಕಾರಾತ್ಮಕ ಯೋಚನೆಗಳಿಂದ ಆಚೆ ಬರಬೇಕು. ಮಕ್ಕಳುಗಳಿಗೆ ಆತ್ಮವಿಶ್ವಾಸ ತುಂಬಬೇಕು. ನೀವು ಅವ್ರು ಹೇಳ್ದಂಗೆ ಯಾವುದೇ ಫೀಲ್ಡ್ಗೆ ಹೋದ್ರು ನೀನು ಜಯ ಸಾಧಿಸ್ತೀಯ ಅಂದ್ಬಿಟ್ಟು ನಾವು ಅವ್ರಿಗೆ ಇದು ಕೊಡಬೇಕು, ಹುರಿದುಂಬಿಸ್ಬೇಕು. ವಿ ಶುಡ್ ನಾಟ್ ಬಿ ಸೇಯಿಂಗ್ ನೋ ಆಗಲ್ಲ, ಇದು ಮಾಡಬೇಡ, ನೀನು ಓದು, ಆ ಥರ ಆಗಬೇಕು, ಆ ಥರ ಎಲ್ಲ ಹೇಳ್ಬಾರ್ದು. ನಮ್ಮದು ಫಸ್ಟು ನಕಾರಾತ್ಮಕ ಯೋಚನೆ, ನಮ್ಮ ಕೆಟ್ಟ ಯೋಚನೆಗಳಿಂದ ಫಸ್ಟ್ ದೂರ ಆಗಬೇಕು. ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದರಿಂದ ಲಾಸ್ಟಲ್ಲಿ ಒಂದು ಹೇಳ್ತೀನಿ, ಎತ್ತವರನ್ನು ಗೌರವಿಸೋಣ, ಎಸ್, ಕುಟುಂಬದವರನ್ನು ಪ್ರೀತಿಸೋಣ, ಅಗತ್ಯವಿರುವವರಿಗೆ ಸಹಾಯ ಮಾಡೋಣ, ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ, ದೊಡ್ಡ ಕನಸು ಕಾಣೋಣ ಮತ್ತು ಮುಖ್ಯವಾಗಿ ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳೋಣ. ಸೂಪರ್. ನೈಸ್ ನೈಸ್ ಸ್ಪೀಚ್ ಬ್ರೋ. ಒಂಥರ ಮೈ ಇವಾಗ ಫುಲ್ಲು ಗ್ಲೂಸ್ ಬಂದ್ಬಿಡ್ತು ನನಗಂತೂ ಮೈಲಲ್ಲ ಇವಾಗ. ಸೊ ಗೈಸ್, ಎಸ್, ಇವತ್ತಿನ ಇಂಡಿಪೆಂಡೆನ್ಸ್ ಡೇ ನಾವು ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ಐ ಹೋಪ್ ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲರೂ ಇಷ್ಟಪಟ್ಟರು ಅನ್ಕೋತೀನಿ ಇಂಡಿಪೆಂಡೆನ್ಸ್ ಡೇನ. ಚೆನ್ನಾಗಿತ್ತಲ್ಲ ಇಂಡಿಪೆಂಡೆನ್ಸ್ ಡೇ ಬ್ರೋ? ಬೆಳಿಗ್ಗೆಯಿಂದ ಯೂನಿಕ್ ಆಗಿತ್ತು ಆ್ಯಂಡ್ ಚೆನ್ನಾಗಿತ್ತು ಅಲ್ವಾ? ಬೆಳೆಯಿಂದ ಎಂಗೇಜಿಂಗ್ ಇತ್ತು. ಸೊ ನಮ್ಮ ಕಡೆಯಿಂದ ಗೊತ್ತಿಲ್ಲದೇ ಯಾವುದೇ ರೀತಿ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಸೊ ಗೊತ್ತಿಲ್ದಿರೋನು ನಾವು ಫ್ಲಾಗ್ನ ಮುಟ್ಟಿ ಇದು ಮಾಡಿದ್ದು ಅದಕ್ಕೆಲ್ಲ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ. ಏನಾಗಿದ್ರು ನಮ್ಮ ಕಡೆ ಏನು ಅಕಸ್ಮಾತ್ ನಿಮಗೆ ಬೇಜಾರಾಗಿದೆ, ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಎಲ್ರಿಗೂ ಫ್ರೀಡಮ್ ಕೊಡ್ಬೇಕು, ಸ್ವತಂತ್ರ ಎಲ್ರಿಗೂ ಸಿಗಬೇಕು. ಆ್ಯಂಡ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ, ಆ ಥರ ಮಾಡ್ತೀವಿ. ಆ್ಯಂಡ್ ಅಟ್ ದ ಎಂಡ್, ಬೋಲೋ ಭಾರತ್ ಮಾತಾ ಕೀ.